Hello dear students, please welcome back to my YouTube channel Radar TV. Dear students, in this video I am going to let you know that how to solve the problems on amalgamation. But before that, we should know theory at least to a certain extent. Having the knowledge of theory in association with the amalgamation, it would be easy for you people to solve the problem. So that is the reason why. So here is the amalgamation. What actually the amalgamation? Just imagine that sometimes companies carrying on a similar business combine with each other to obtain the economies of the large scale production. If two or more companies are running business, the similar business, if they get combined, what is going to be happen? The economies of the large scale production can be obtained, and we can avoid the disastrous results of the cutthroat competition. So that is the reason why this amalgamation is required. Then what actually the amalgamation? What is the amalgamation here? The term amalgamation is used when two or more companies carrying on similar business go into liquidation and form a new company to take over their businesses. That is called as amalgamation. So what is amalgamation here? Amalgamation is nothing but the term amalgamation is used when two or more companies carrying on similar business go into liquidation and a new companies form to take over their business. ಇಲ್ಲೇನು ಹೇಳ್ತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಒಂದೇ ತರನಾಗಿರುವಂಥ ವ್ಯವಹಾರವನ್ನು ಮಾಡತಕ್ಕಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಫಸ್ಟು ಲಿಕ್ವಿಡೇಟ್ ಆಗಿ ಮತ್ತೆ ಹೊಸ ಕಂಪನಿಯಾಗಿ ಪ್ರಾರಂಭ ಮಾಡಿಕೊಂಡು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಸನ್ನು ಅಮಾಲ್ಗಮೇಷನ್ ಅಂತ ಬಿಟ್ಟು ಹೇಳ್ತಾ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಎ ಕಂಪನಿ ಇದೆ ಮತ್ತು ಬಿ ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ, ಮತ್ತು ಸಿ ಕಂಪನಿ ಕೂಡ ಇದೆ. ದೀಸ್ 3 ಕಂಪನೀಸ್ ಆರ್ ಕ್ಯಾರಿಂಗ್ ಅನ್ನ ಸೇಮ್ ಬಿಸ್ನೆಸ್, ಒಂದೇ ಥರದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾವೆ, ಹೌದಲ್ವಾ? ಸೊ ಒಂದೇ ಥರದ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಎ ಕಂಪನಿ, ಬಿ ಕಂಪನಿ ಆ್ಯಂಡ್ ದೆನ್ ಸಿ ಕಂಪನಿ. ಸೊ ಈಗೇನು ಮಾಡ್ತಾ ಇದ್ದಾರೆ? ಸೊ ದೀಸ್ ಕಂಪ್ನೀಸ್ ಆರ್ ಕ್ಯಾರಿಂಗ್ ಅನ್ ಎ ಸಿಮಿಲರ್ ಬಿಸ್ನೆಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಗೆಟ್ ಕಂಬೈನ್ಡ್. ಈ ಮೂರು ಏನಾಗುತ್ತೆ ಅಂತಂದರೆ ಕಂಬೈನ್ ಆಗಿಬಿಟ್ಟು ಒಂದು ಹೊಸ ಕಂಪನಿ ಆಗುತ್ತೆ, ಎ ಬಿ ಸಿ ಕಂಪನಿ ಅಂತ ಅಂದ್ಕೊಳ್ಳೋಣ. ಎ ಬಿ ಸಿ ಕಂಪನಿ ಅಂತೇಳಿ ಒಂದು ಹೊಸ ಕಂಪನಿ ಆಗ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನನ್ನು 3 ಜನ ಸೇರಿಬಿಟ್ಟು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನನ್ನು ಮಾಡ್ಬೋದು. ಮತ್ತು ಡಿಸಾಸ್ಟ್ರಸ್ ರಿಸಲ್ಟ್ಸ್ ಆಫ್ ದ ಕಟ್ಥ್ರೋಟ್ ಕಾಂಪಿಟೇಷನ್ ಅಂತ ಏನಿದೆನೋ ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಬೋದಾಗಿದೆ. ಈ ಒಂದು ವ್ಯವಸ್ಥೆಗೆ ನಾವು ಅಮಾಲ್ಗಮೇಷನ್ ಅಂತ ಹೇಳ್ತಾ ಇದ್ವಿ. ಅಂದರೆ ದ ಟರ್ಮ್ ಅಮಾಲ್ಗಮೇಷನ್ ಈಸ್ ಯೂಸ್ಡ್ ವೆನ್, ಯಾವಾಗ ಬಳಕೆ ಮಾಡ್ತೀವಿ? ವೆನ್ 2 or more ಕಂಪನೀಸ್, 2 ಅಥವಾ 2ಕ್ಕಿಂತ ಹೆಚ್ಚು ಕಂಪನಿಗಳು, ವೆನ್ 2 or more ಕಂಪನೀಸ್ ಏನಾಗ್ತದೆ? ವೆನ್ 2 or more ಕಂಪನೀಸ್ ಕ್ಯಾರಿಂಗ್ ಆನ್ ಸಿಮಿಲರ್ ಬಿಸ್ನೆಸ್ ಗೋ ಇನ್ ಟು ಲಿಕ್ವಿಡೇಷನ್. ಫಸ್ಟ್ ಇವೆಲ್ಲ ಲಿಕ್ವಿಡೇಟ್ ಆಗ್ತವೆ ಆ್ಯಂಡ್ ಲೇಟರ್ ದೇ ವಿಲ್ ಗೆಟ್ ಕಂಬೈನ್ಡ್. ದಟ್ ಮೀನ್ಸ್ 3 ಸೇರಿಬಿಟ್ಟು ಒಂದು ಹೊಸ ಕಂಪನಿನ ಫಾರ್ಮ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಅಮಾಲ್ಗಮೇಷನ್ ಅಂತ ಕರಿತೀವಿ ಅಂತೇಳಿ ಇನ್ ಜನರಲ್ ಆಗಿ ನಿಮಗೆ ಇಷ್ಟು ವಿಚಾರ ಗೊತ್ತಿರಲಿ. ಇದಾದ ತಕ್ಷಣವಾಗಿ ಮತ್ತೊಂದಷ್ಟು ಟರ್ಮ್ಸ್ಗಳು ಬರ್ತದೆ. ಏನೇನು ಟರ್ಮ್ಸ್ಗಳು ಬರ್ತದೆ ಅಂತಂದರೆ, ಫಸ್ಟ್ ನಿಮಗೆ ಅಮಾಲ್ಗಮೇಷನ್ ಅಂದರೆ ಗೊತ್ತಾಯಿತು, ಹೌದಲ್ವಾ? ಸೊ ಅಮಾಲ್ಗಮೇಷನ್ ಅಂತ ಹೇಳಿದ್ರೆ ಗೊತ್ತಾಯಿತು, ದಿ ಪ್ರೊಸೆಸ್ ಆಫ್ ಕಂಬೈನಿಂಗ್ 2 or more ಬಿಸ್ನೆಸ್, ದಿ ಪ್ರೊಸೆಸ್ ಆಫ್ ಕಂಬೈನಿಂಗ್ 2 or more ಏನದು ಬಿಸ್ನೆಸಸ್ ಕ್ಯಾರಿಂಗ್ ಆನ್ ಅ ಸೇಮ್ ಬಿಸ್ನೆಸ್, ಹೌದಲ್ವಾ? ಕಂಬೈನ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಮಾಲ್ಗಮೇಷನ್. ಟರ್ಮ್ ಅಮಾಲ್ಗಮೇಷನ್ ನಿಮಗೆ ಗೊತ್ತಾಯಿತು. ಇದು ಬಂದ ತಕ್ಷಣವಾಗಿ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಾಗಬೇಕಾಗಿದೆ ಏನಪ್ಪ ಅಂತಂದರೆ, ಸೆಕೆಂಡ್ ಆಗಿ ಟ್ರಾನ್ಸ್ಫರರ್ ಕಂಪನಿ ಅಂತೇಳಿ. ಸೊ ಟ್ರಾನ್ಸ್ಫರರ್ ಕಂಪನಿ ಅಂದರೆ ಯಾರು ಅಂತ ನೋಡ್ತಾ ಹೋಗೋಣ. ಒಂದು ಟ್ರಾನ್ಸ್ಫರರ್ ಕಂಪನಿ ಅಂದರೆ ಏನಂತ ಗೊತ್ತಾಗಬೇಕಾಗತ್ತೆ, ಇನ್ನೊಂದು ಟ್ರಾನ್ಸ್ಫರಿ ಕಂಪನಿ ಅಂದರೆ ಏನಂತ ಗೊತ್ತಾಗಬೇಕಾಗ್ತದೆ. ಟ್ರಾನ್ಸ್ಫರರ್ ಮತ್ತು ಟ್ರಾನ್ಸ್ಫರಿ ಅಂದರೆ ಯಾರ್ಯಾರು ಅಂತ ನಿಮಗೆ ಗೊತ್ತಾಗಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಈಗ ಹಾಗಾದರೆ ಬನ್ನಿ ನೋಡೋಣ. ಅಮಾಲ್ಗಮೇಷನ್, ದ ಮೀನಿಂಗ್ ಆಫ್ ಅಮಾಲ್ಗಮೇಷನ್ ಯು ಕೇಮ್ ಟು ನೋ ದ ಪ್ರೊಸೆಸ್ ಆಫ್ ಕಂಬೈನಿಂಗ್ 2 or more ಕಂಪನೀಸ್ ವಿಚ್ ಆರ್ ರನ್ನಿಂಗ್ ಆನ್ ಅ ಸೇಮ್ ಬಿಸ್ನೆಸ್, ಹೌದಲ್ವಾ? ಟು ಅಪ್ಟೈನ್ ದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅಂತ ಬಿಟ್ಟು ಹೇಳಿದ್ವಿ ನಾವುಗಳು. ಈಗ ಟ್ರಾನ್ಸ್ಫರರ್ ಕಂಪನಿ ಅಂದರೆ ಯಾರು? ಟ್ರಾನ್ಸ್ಫರರ್ ಕಂಪನಿ ಅಂತಂದರೆ ನಿಮಗೆ ನೋಡಿಲಿ ಎ ಕಂಪನಿ ಮತ್ತು ಬಿ ಕಂಪನಿ ಇದೆ ಅಂತ ತಿಳ್ಕೊಳ್ಳೋಣ, ಅಲ್ವಾ? ಎ ಆ್ಯಂಡ್ ಬಿ ಕಂಪನಿ ಇದ್ದಾವೆ. ಸೊ ಈ ಎ ಮತ್ತು ಬಿ ಕಂಪನಿ ಇದ್ದಾಗ ಒಂದು ಕಂಪನಿ ಒಂದು ವೀಕ್ ಇದೆ, ಇನ್ನೊಂದು ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಎ ಕಂಪನಿ ಸ್ಟ್ರಾಂಗ್ ಇದೆ ಅಂದ್ಕೊಳ್ಳೋಣ, ಬಿ ಕಂಪನಿ ವೀಕ್ ಇದೆ ಅಂದ್ಕೊಳ್ಳೋಣ. ಸ್ಟ್ರಾಂಗ್ ಮತ್ತು ವೀಕ್ ಅಂದರೆ ಏನಪ್ಪ ಅಂದರೆ ಎಕನಾಮಿಕಲಿ ಎ ಕಂಪನಿ ಈಸ್
soundful, but economically B company is not soundful, or B company has been experiencing the loss since many years, but A company is always in the profit ಅಂತ ಅನ್ಕೊಳ್ಳೋಣ. ಆಗೇನಾಗುತ್ತೆ, ಎ ಕಂಪನಿ ಈಸ್ ಗೋಯಿಂಗ್ ಟು ಟೇಕ್ ಓವರ್ ದ ಬಿ ಕಂಪನಿ. ಎ ಕಂಪನಿ ಬಿ ಕಂಪನಿಯನ್ನು ಟೇಕ್ ಓವರ್ ಮಾಡ್ತದೆ. ಟೇಕ್ ಓವರ್ ಮಾಡಿ ಒಂದು ಹೊಸ ಕಂಪನಿ ಆಗ್ತದೆ. ಈಗ ಎ ಕಂಪನಿ ಇದೆ ಮತ್ತು ಬಿ ಕಂಪನಿ ಇದೆ. ಎ ಕಂಪನಿ ಇಸ್ ದ ಸ್ಟ್ರಾಂಗ್ ಕಂಪನಿ ಆ್ಯಂಡ್ ಬಿ ಕಂಪನಿ ಇಸ್ ದ ವೀಕರ್ ಕಂಪನಿ. Now when the weaker company or when the B company is experiencing loss since many years, then it is going to get combined with the A company. ಅಂದರೆ ಯಾರು ಅಕ್ವೈರ್ ಮಾಡಬೇಕಾಗುತ್ತೆ? ಯೂಸ್ವಲಿ ದ ಸ್ಟ್ರಾಂಗ್ ಕಂಪನಿ. ಸೊ ಎಕನಾಮಿಕಲಿ ಸೌಂಡ್ ಕಂಪನಿ ಇಸ್ ಗೋಯಿಂಗ್ ಟು ಅಕ್ವೈರ್ ದ ಎಕನಾಮಿಕಲಿ ವೀಕ್ ಕಂಪನಿ. ಈಗ ಎ ಮತ್ತು ಬಿ ಕಂಪನಿ ಇದೆ. ಅಂದರೆ ಟ್ರಾನ್ಸ್ಫರರ್ ಕಂಪನಿ ಅಂದರೆ ಏನಪ್ಪ ಅಂತಂದರೆ, ಟ್ರಾನ್ಸ್ಫರರ್ ಕಂಪನಿ ಮೀನ್ಸ್ ದ ಕಂಪನಿ ವಿಚ್ ಈಸ್ ಅಮಾಲ್ಗಮೇಟೆಡ್ ಇಂಟು ಅನದರ್ ಕಂಪನಿ. ಈಗ ಬಿ ಕಂಪನಿ ಎ ಕಂಪನಿ ಜೊತೆಗೆ ಅಮಾಲ್ಗಮೇಟ್ ಆಗ್ತಾ ಇದೆ, ಹಂಗಾಗಿ ಇದನ್ನು ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತಾ ಇದ್ದೀವಿ. ಬಂದು ಸೇರ್ಕೊಳ್ಳೋದಿದು. ವೀಕರ್ ಕಂಪನಿನ ಟ್ರಾನ್ಸ್ಫರರ್ ಕಂಪನಿ ಅಂತ ಹೇಳ್ಬೋದು. ಅದೇ ಥರ ಟ್ರಾನ್ಸ್ಫರಿ ಕಂಪನಿ ಅಂದರೆ ಏನಪ್ಪ ಅಂದರೆ, ಟ್ರಾನ್ಸ್ಫರಿ ಕಂಪನಿ ಮೀನ್ಸ್ ದ ಕಂಪನಿ ಇಂಟು ವಿಚ್ ಎ ಟ್ರಾನ್ಸ್ಫರರ್ ಕಂಪನಿ ಈಸ್ ಅಮಾಲ್ಗಮೇಟೆಡ್. ಯಾವ ಕಂಪನಿಗೆ ಮತ್ತೊಂದು ಕಂಪನಿ ಅಮಾಲ್ಗಮೇಟ್ ಆಗುತ್ತೋ ಅದನ್ನು ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ. ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಟ್ರಾನ್ಸ್ಫರರ್ ಕಂಪನಿ ಅಂತಂದರೆ ಯಾವುದಪ್ಪ ಅಂದರೆ ಇದು ವೀಕರ್ ಕಂಪನಿ ಆಗಿರ್ತದೆ. ಟ್ರಾನ್ಸ್ಫರಿ ಕಂಪನಿ ಅಂತಂದರೆ ಇದು ಸ್ಟ್ರಾಂಗರ್ ಕಂಪನಿ ಆಗ್ತದೆ. ಹಾಗಾದರೆ ಎ ಮತ್ತು ಬಿ ಕಂಪನಿ ಎರಡು ಕಂಪನಿ ಇದ್ದಾವೆ. ಇದರಲ್ಲಿ ಎ ಕಂಪನಿ ಸ್ಟ್ರಾಂಗ್ ಇದೆ ಅಲ್ವಾ, ಸೊ ಎ ಕಂಪನಿ ಇಸ್ ದ ಟ್ರಾನ್ಸ್ಫರಿ ಕಂಪನಿ, ಬಿ ಕಂಪನಿ ಇಸ್ ದ ಟ್ರಾನ್ಸ್ಫರರ್ ಕಂಪನಿ ಅಂತ ಆಗ್ತದೆ. ಇದು ಒಂದು ನಾಲೆಡ್ಜ್ ನಿಮಗೆ ಬೇಕಾಗ್ತದೆ ಒಂದು. ಇನ್ನು ಎರಡನೇದಾಗಿ ಬಹುಮುಖ್ಯವಾಗಿ ನಿಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಈಗ ಎ ಕಂಪನಿ ಮತ್ತು ಬಿ ಕಂಪನಿ. ಈಗ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಬಿ ಕಂಪನಿ ಇಸ್ ದ ಬಿ ಕಂಪನಿ ಇಸ್ ದ ವೀಕರ್ ಕಂಪನಿ. ದಟ್ ಮೀನ್ಸ್ ಇಟ್ ಈಸ್ ದ ಟ್ರಾನ್ಸ್ಫರರ್ ಕಂಪನಿ. ಆ್ಯಂಡ್ ಎ ಕಂಪನಿ ಇಸ್ ದ ಟ್ರಾನ್ಸ್ಫರಿ ಕಂಪನಿ. ದಟ್ ಮೀನ್ಸ್ ಸ್ಟ್ರಾಂಗ್ ಕಂಪನಿ. ಹೌದಲ್ವಾ? ಈಗ ಬರೋಣ. ಈಗ ಎ ಕಂಪನಿ ಬಿ ಕಂಪನಿನ ಟೇಕ್ ಓವರ್ ಮಾಡುತ್ತೆ ಅನ್ನೋದಾದರೆ, ಈ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಸೆಟ್ಸ್ಗಳ ವ್ಯಾಲ್ಯೂ ಎಷ್ಟಿದೆನೋ ಅದನ್ನೆಲ್ಲ ಇದು ಪರ್ಚೇಸ್ ಮಾಡುತ್ತೆ. ಹೌದಲ್ವಾ? ಸೊ ಪರ್ಚೇಸ್ ಮಾಡ್ಕೊಳ್ಳೇಬೇಕೀಗ. ಟೇಕ್ ಓವರ್ ಮಾಡ್ತಂದ್ರೆ ಆ ದುಡ್ಡನ್ನು ಅವ್ರಿಗೆ ಕೊಡಬೇಕು ಅಂತ ಅರ್ಥ. ಹೌದಲ್ವಾ? ಹಾಗಾಗಿ ಎಷ್ಟು ಅಮೌಂಟನ್ನು ಕೊಡಬೇಕು ಅನ್ನೋದ್ರ ಮೇಲೆ ಪ್ರಾಬ್ಲಮ್ ಇರುತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತಾ ಇದ್ದೀವಿ. ಓಕೆನಾ? ಸೊ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ವೆನ್ ದ ಸ್ಟ್ರಾಂಗರ್ ಕಂಪನಿ ಇಸ್ ಗೋಯಿಂಗ್ ಟು ಟೇಕ್ ಓವರ್ ದ ವೀಕರ್ ಕಂಪನಿ, ದೆನ್ this stronger company has to pay some money to the weaker company. That amount is called as purchase consideration. ಆ ಅಮೌಂಟನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ. ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಈಸ್ ದ ಅಮೌಂಟ್ ವಿಚ್ ಈಸ್ ಪೇಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಫಾರ್ ದ ಪರ್ಚೇಸ್ ಆಫ್ ದ ಬಿಸ್ನೆಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ. ಹೌದಲ್ವಾ? ಈಗ ಎ ಕಂಪನಿ ಬಿ ಕಂಪನಿಯನ್ನು ಪರ್ಚೇಸ್ ಮಾಡ್ತಾ ಇದೆ. ಅಮಾಲ್ಗಮೇಟ್ ಇದು ಬಿ ಕಂಪನಿ ಎ ಕಂಪ್ನಿ ಜೊತೆಗೆ ಅಮಾಲ್ಗಮೇಟ್ ಆಗಬೇಕು ಅಂದರೆ, ವಿಲೀನ ಆಗಬೇಕು ಅಂದರೆ ಎ ಕಂಪ್ನಿಯವ್ರಿಗೆ ದುಡ್ಡು ಕೊಡ್ಬೇಕು ತಾನೆ. ಎಲ್ರಿ ನಿಮ್ಮ ಅಸೆಟ್ಸ್ಗಳು ಎಷ್ಟೆಷ್ಟಿದೆ ಅಂತೆಲ್ಲ ಟೋಟಲ್ ಮಾಡಿ ಆ ಅಮೌಂಟನ್ನು ಅವ್ರಿಗೆ ಕೊಟ್ಟು ಇವ್ರು ಏನು ಮಾಡ್ಕೋಬೋದು, ಅದನ್ನ ಅಮಾಲ್ಗಮೇಟ್ ಮಾಡ್ಕೊಳ್ತಾರೆ. ಹಾಗಾದರೆ ಎ ಕಂಪ್ನಿ ಬಿ ಕಂಪ್ನಿ ಒಂದಷ್ಟು ದುಡ್ಡು ಕೊಡಬೇಕಲ್ವಾ, ಆ ಅಮೌಂಟನ್ನು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರೀತಾರೆ. 2 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ, ವಾಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಅಂತ. ಅವಾಗ ಏನು ಹೇಳ್ತೀರಾ? ಪರ್ಚೇಸ್ ಕನ್ಸಿಡರೇಷನ್ ಇಸ್ ದ ಅಮೌಂಟ್ ವಿಚ್ ಈಸ್ ಪೇಡ್ ಬೈ ಟ್ರಾನ್ಸ್ಫರಿ ಕಂಪನಿ for the purchase of business of the transferor company. That is called as purchase consideration ಅಂತ ಹೇಳ್ತಾ ಇದ್ದೀವಿ. ಈ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ 3 ಮೆಥಡ್ಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಲಂಪ್ ಸಮ್ ಮೆಥಡ್ ಅಂತೇಳಿ. ಮೊದಲನೇದಾಗಿ ಯಾವುದು? ಲಂಪ್ ಸಮ್ ಮೆಥಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಲಂಪ್ ಸಮ್ ಮೆಥಡ್ ಅಂದರೆ ಇಷ್ಟೇ, ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಇನ್ನು ಬೇಕಾಗಲ್ಲ. ಲಂಪ್ ಸಮ್ ಮೆಥಡ್ ಅಂತಂದರೆ ಎ ಕಂಪ್ನಿ ಬಿ ಕಂಪ್ನಿ, ನೋಡಪ್ಪ ಒಂದು 5 ಲಕ್ಷ ಕೊಡ್ತೀನಿ, ಏನು ಕ್ಯಾಲ್ಕುಲೇಷನ್ ಮಾಡಲ್ಲ, ಏನಿಲ್ಲ, ಒಂದು 5 ಲಕ್ಷ ಉಂಡಾಗುತ್ತಿಗೆ ಅಂತಾರಲ್ಲ ಆ ಥರ ಒಂದು 5 ಲಕ್ಷ ಕೊಡ್ತೀನಿ ಅಂತ ಮಾಡಿ ಹೇಳಿ ಪರ್ಚೇಸ್ ಮಾಡ್ತಾರೆ. ದಟ್ ಈಸ್ ದ ಲಂಪ್ ಸಮ್ ಮೆಥಡ್ ಅಂತ ಮಾಡಿ ಹೇಳ್ತಾರೆ. ಅಂದರೆ ವೆನ್ ದ ಟ್ರಾನ್ಸ್ಫರಿ ಕಂಪನಿ ಅಗ್ರೀಸ್ ಟು ಪೇ ದ ಫಿಕ್ಸ್ಡ್ ಸಮ್ ಟು ದ ಟ್ರಾನ್ಸ್ಫರರ್ ಕಂಪನಿ, ದಟ್ ಫಿಕ್ಸ್ಡ್ ಅಮೌಂಟ್ ವಿ ಕಾಲ್ ಎಸ್ ಅ ಲಂಪ್ ಸಮ್ ಪೇಮೆಂಟ್ ಅಂತ ಕರೀತಾರೆ. ಅದನ್ನ ಲಂಪ್ ಸಮ್ ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತಾ ಇದ್ದೀವಿ. ಈ ನೋ ಮೋರ್ ಕ್ಯಾಲ್ಕುಲೇಷನ್ಸ್ ವಿಲ್ ಬಿ ಡನ್ ಇಯರ್. ಓಕೆ ಫೈನ್. ಇದು ಒಂದು ಲಂಪ್ ಸಮ್ ಮೆಥಡ್. ನೆಕ್ಸ್ಟ್ ಎರಡನೇದಾಗಿ ಬರೋಣ. ಎರಡನೇದಾಗಿ ಬಂತಂದರೆ ಇಲ್ಲಿ ನೆಟ್ ವರ್ತ್ ಮೆಥಡ್ ಅಂತೇಳ್ಬಿಟ್ಟಿದೆ. ಎರಡನೇದಾಗಿ ನೆಟ್ ವರ್ತ್ ಮೆಥಡ್. ಈ ನೆಟ್ ವರ್ತ್ ಮೆಥಡನ್ನು ನಾವು ಇನ್ನೊಂದು ಹೆಸರಿಂದ ಕರಿತಾ ಇದ್ದೀವಿ ನೆಟ್ ಅಸೆಟ್ ಮೆಥಡ್ ಅಂತೇಳಿ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಫಾರ್ ಯು ಪೀಪಲ್. ಅಂದರೆ ನೆಟ್ ವರ್ತ್ ಮೆಥಡ್ ಅಂತನಾದರೂ ಹೇಳಿ ಅಥವಾ ನೆಟ್ ಅಸೆಟ್ ಮೆಥಡ್ ಅಂತನಾದರೂ ಹೇಳಿ, ಎರಡು ಕೂಡ ಒಂದೇ. ಆ್ಯಂಡ್ ಒನ್ ಮೋರ್ ಮೆಥಡ್ ಈಸ್ ದೇರ್, ದಟ್ ಈಸ್
ಪೇಮೆಂಟ್ ಮಾಡ್ತಾ ಇದ್ದೀವಲ್ವಾ. ಸೊ ಯಾವ ರೀತಿಗೆ ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಆಧಾರದ ಮೇಲೆ, ಒಂದು ಲಂಸಮ್ ಅಂದರೆ ಆಲ್ ಅಟ್ ಒನ್ಸ್ ಅನ್ನು ಪೇಮೆಂಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ನೆಟ್ವರ್ತ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೆಟ್ ಅಸೆಟ್ಸ್ ಮೆಥಡ್. ಇನ್ನೊಂದು ಪೇಮೆಂಟ್ ಅಂದರೆ ನೆಟ್ ಪೇಮೆಂಟ್ ಮೆಥಡ್ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನೆಟ್ ಪೇಮೆಂಟ್ ಮೆಥಡ್ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ನಮಗೆ ಕೇಳೋದಿಲ್ಲ. ಲಂಸಮ್ ಮೆಥಡಲ್ಲಿ ನೋ ಮೋರ್ ಕ್ಯಾಲ್ಕುಲೇಷನ್. ಓಕೆನಾ. ಈಗ ಟ್ರಾನ್ಸ್ಫರಿ ಕಂಪನಿ ಇಷ್ಟು ಕೊಡಬೇಕು, ಟ್ರಾನ್ಸ್ಫರರ್ ಕಂಪನಿಗೆ ಅಂತ ಡಿಸೈಡ್ ಮಾಡುತ್ತೋ ಆ ಅಮೌಂಟು. ನೆಟ್ವರ್ಕ್ ಮೆಥಡ್ ಅಂದರೆ ದೆರ್ ಇಸ್ ಅ ಪ್ರೊಸೀಜರ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ವರ್ತ್ ಪೇಮೆಂಟ್ ಮೆಥಡ್. ಸಿಮಿಲರ್ಲಿ ಅಂಡರ್ ದ ನೆಟ್ ಪೇಮೆಂಟ್ ಮೆಥಡ್ ಆಲ್ಸೋ ದೇರ್ ಇಸ್ ಅ ಪ್ರೊಸೀಜರ್ ವಿ ಶುಡ್ ಹ್ಯಾವ್ ಟು ಫಾಲೋ ಇಟ್. ಈಗ ಇದ್ರ ಮೇಲೆ ಪ್ರಾಬ್ಲಮನ್ನು ಕೇಳ್ತಾರೆ. ಯಾವ ರೀತಿ ಪ್ರಾಬ್ಲಮ್ ಕೇಳ್ತಾರೆ? 6 ಮಂತ್ಸ್ಗೆ ಕೇಳುವಂಥ ಪ್ರಾಬ್ಲಮ್ಗಳು ಯಾವ ರೀತಿಗೆ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಈ ನೆಟ್ವರ್ತ್ ಮೆಥಡ್ ಅಥವಾ ನೆಟ್ ಅಸೆಟ್ ಮೆಥಡಲ್ಲಿ ನಮಗೆ ಏನು ಮಾಡ್ತಾರೆ, 6 ಮಂತ್ಸ್ಗೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಯರ್ ಈಸ್ ದ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಇದೆ, ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಆಫ್ ಅ ಕಂಪನಿ, ದಟ್ ಮೀನ್ಸ್ ದ ಬ್ಯಾಲೆನ್ಸ್ ಶೀಟ್ ಈಸ್ ಗಿವನ್ ಇಯರ್. ಸಮ್ ಆಫ್ ದಮ್ ಆರ್ ಗಿವನ್, ಸಮ್ ಆಫ್ ದ ಲಯಬಿಲಿಟೀಸ್ ಆ್ಯಂಡ್ ಸಮ್ ಆಫ್ ದ ಅಸೆಟ್ಸ್ ಆರ್ ಗಿವನ್. ಓಕೆ, ಈ ರೀತಿಯಾಗಿದೆ. ಈ ಎಕ್ಸ್ಪ್ಲನೇಷನ್ ಏನಿದೆ ಅಂತ ನೋಡಿ. ಸಪೋಸ್ ನೋಡಿ, ಕಂಪ್ನಿ ಬಿ ಟೇಕ್ಸ್ ಓವರ್ ದ ಬಿಸ್ನೆಸ್ ಆಫ್ ಕಂಪ್ನಿ ಎ. ಕಂಪ್ನಿ ಎ ಅನ್ನುವಂಥದ್ದೇನಾದರೂ ಕಂಪ್ನಿ ಬಿ ಏನಿದೆಯಲ್ಲ ಅದನ್ನ ಟೇಕ್ ಓವರ್ ಮಾಡೋದಾದರೆ, ಅಂದರೆ ಕಂಪ್ನಿ ಬಿ ಅನ್ನುವಂಥದ್ದು ಏನಾಗಿದೆ, ವೀಕ್ ಆಗಿದೆ ಈಗ, ಹೌದಲ್ವಾ. ಯಾರು ಟೇಕ್ ಓವರ್ ಮಾಡ್ತಾ ಇದ್ದಾರೆ ಅವರು ಸ್ಟ್ರಾಂಗ್ ಇರ್ತಾರೆ. ಯಾವ ಕಂಪ್ನಿ ಟೇಕ್ ಓವರ್ ಆಗ್ತಾ ಇದೆ ಆ ಕಂಪ್ನಿ ವೀಕ್ ಆಗಿರುತ್ತೆ. ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ನಮಗೆ ಎ ಕಂಪ್ನಿದು ಕೊಟ್ಟಿದ್ದಾರೆ. ಇಲ್ಲಿ ಹೇಳಿದ್ರೆ ಸಪೋಸ್ ಬಿ ಕಂಪನಿ ಟೇಕ್ಸ್ ಓವರ್ ದ ಬಿಸ್ನೆಸ್ ಆಫ್ ಎ ಕಂಪನಿ ಅಂತೇಳಿ. ಎ ಕಂಪನಿಯನ್ನು ಬಿ ಕಂಪನಿ ಏನು ಮಾಡ್ತಾ ಇದೆ, ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಎ ಕಂಪನಿ ವೀಕ್ ಇದೆ ಅಂತ ಅರ್ಥ ಅಲ್ವಾ. ಈಗ ಬಿ ಕಂಪನಿ ಎ ಕಂಪನಿಯವರಿಗೆ ದುಡ್ಡು ಕೊಡಬೇಕು. ಫೈನ್. ದ ವ್ಯಾಲ್ಯೂ ಅಗ್ರೀಡ್ ಫಾರ್ ದ ವೇರಿಯಸ್ ಅಸೆಟ್ಸ್ ಈಸ್. ಈಗ ಈ ಬಿ ಕಂಪನಿ ಎ ಕಂಪನಿಯನ್ನು ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಅಸೆಟ್ಸ್ ಎಷ್ಟಿದೆ, ಇಷ್ಟು ಅಮೌಂಟನ್ನು ಅವ್ರಿಗೆ ಕೊಡಲೇಬೇಕು. ಅವರು ಇಷ್ಟು ಅಸೆಟ್ ಇದೆ ಅಂದರೆ ಅಸೆಟ್ನ ವ್ಯಾಲ್ಯೂ ಅವರಿಗೆ ಕೊಡಲೇಬೇಕಾಗ್ತದೆ. ಬಟ್ ಏನು ಹೇಳಿದ್ದಾರೆ, ಗುಡ್ ವಿಲ್ 22,000. ಎ ಕಂಪನಿಗೆ ಬಿ ಕಂಪನಿ ಏನು ಹೇಳ್ತಾ ಇದೆ, ನೋಡಪ್ಪ ನಿಮ್ಮ ಹತ್ರ 28,000 ರೂಪಾಯಿ ಇದಾವು ಗುಡ್ ವಿಲ್, 28,000 ವ್ಯಾಲ್ಯೂ ಇರತಕ್ಕಂಥ ಗುಡ್ ವಿಲ್ ಇದೆ, ಬಟ್ ನಾನು ನಿಮಗೆ 22,000 ಕೊಡ್ತೀನಿ. ಮತ್ತು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು ನಿಮ್ಮ ಹತ್ರ 16,000 ಇದೆ, ಸೊ 25,000 ರೂಪೀಸ್ ಇವರು ಕೊಡ್ತಾ ಇದ್ದಾರೆ, ಅಥವಾ ಅವ್ರು 25,000 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅಥವಾ ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ 28,000 ಇದೆ, ಬಟ್ ಇವರು 24,000 ಕೊಡ್ತಾರೆ ಬಿ ಕಂಪ್ನಿಯವರು. ಮತ್ತು ಸ್ಟಾಕ್ ಎಷ್ಟಿದೆ, 16,000 ರೂಪೀಸ್ ಸ್ಟಾಕ್ ಇದೆ, ಬಟ್ ಇವರು 13,000 ರೂಪೀಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಡೆಟಾರ್ಸಿಗೆ ಬಂದರೆ 8,000 ರೂಪೀಸ್ ಡೆಟಾರ್ಸ್ ಇದೆ, ಇವರು 8,000 ಕೊಡ್ತಾ ಇದ್ದಾರೆ. ಆ್ಯಂಡ್ ಬಿ ಕಂಪ್ನಿ ಡಸ್ ನಾಟ್ ಟೇಕ್ ಓವರ್ ದ, ಅಂದರೆ ಬಿ ಕಂಪ್ನಿ ಏನೇನು ಟೇಕನ್ ಓವರ್ ಮಾಡ್ತಾ ಇದೆ ಮತ್ತು ಎಷ್ಟು ಟೇಕನ್ ಓವರ್ ಮಾಡ್ತಾ ಇದೆ ಗೊತ್ತಾಯ್ತು ನಮಗೆ. ಆದರೆ ಕ್ಯಾಶನ್ನು ಟೇಕ್ ಓವರ್ ಮಾಡಲ್ಲಂತೆ. ಅದರ ಬದಲಾಗಿ ಏನು ಮಾಡ್ತದೆ, ಕ್ಯಾಶನ್ನು ಮಾತ್ರ ನಾನು ಟೇಕ್ ಓವರ್ ಮಾಡಲ್ಲ ಅಂತ ಹೇಳ್ತಿದ್ರೆ. ಅಂಡ್ ಅಗ್ರೀಸ್ ಟು ಅಸ್ಯೂಮ್ ದ ಲಯಬಿಲಿಟಿ ಆಫ್ ದ ಸನ್ಡ್ರಿ ಕ್ರೆಡಿಟರ್ಸ್ ಅಟ್ 5,000. ಅಂದರೆ ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್ ಏನಿದೆಯಲ್ಲ ಆ ಸನ್ಡ್ರಿ ಕ್ರೆಡಿಟರ್ಸ್ ಅಮೌಂಟನ್ನು ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸನ್ಡ್ರಿ ಕ್ರೆಡಿಟರ್ಸ್ ನಾನು ಪೇ ಮಾಡ್ತೀನಿ. ಇದೆಲ್ಲ ಇವರು ಕಂಪ್ನಿಯವ್ರು ಪೇ ಮಾಡ್ತಾ ಇರೋದಲ್ವಾ. ಓಕೆ, ನಾನು ಇಷ್ಟನ್ನು ಕೊಂಡ್ಕೊಳ್ತೀನಿ ಮತ್ತು ಇದು ಕ್ರೆಡಿಟರ್ಸನ್ನು ಬೇಕಾದರೆ ನಾನು ಮೈನಸ್ ಮಾಡ್ತೀನಿ ಅಂತೇಳಿ ಇದನ್ನು ಮೈನಸ್ ಮಾಡಬೇಕು. ಅಂದರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದ್ರೇ ಏನು ಸಿಗುತ್ತೆ ನಮಗೆ, ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ ಅಂಡರ್ ನೆಟ್ ವರ್ತ್ ಅಥವಾ ನೆಟ್ ಅಸೆಟ್ ಮೆಥಡಲ್ಲಿ. ಹೌ ಡು ಯು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ ಆರ್ ನೆಟ್ ವರ್ತ್ ಅಂತ ಹೇಳಿದರೆ, ನೆಟ್ ವರ್ತ್ ಮೆಥಡ್ ಅಥವಾ ನೆಟ್ ಅಸೆಟ್ ಮೆಥಡ್ ಅಂತಂದರೆ ಅಸೆಟ್ ಮೈನಸ್ ಲಯಬಿಲಿಟೀಸೇ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಅಸೆಟ್ಸ್ ನಮಗೆ ಕೊಟ್ಟಿದ್ದಾರೆ ಅಲ್ಲ, ಅಸೆಟ್ಸ್ ಇದೆ ಮತ್ತು ಲಯಬಿಲಿಟೀಸಲ್ಲಿ ರಿಸರ್ವ್ ಮಾತ್ರ ತೊಗೊಳಕ್ಕೆ ಸರಿ, ಅದು ಸನ್ಡ್ರಿ ಕ್ರೆಡಿಟರ್ಸ್ ಮಾತ್ರ ತೊಗೊಳ್ತಾ ಇದ್ದಾರೆ. ಬೇರೆ ಯಾವುದು ತೊಗೊಳಕ್ಕೂ ಬರೋದಿಲ್ಲ. ಯಾವುದು ಕ್ಯಾಪಿಟಲ್ ಆಗಲಿ ಪಿ ಎನ್ ಎಲ್ ಆಗಲಿ ರಿಸರ್ವ್ ಫಂಡು, ಕ್ಯಾಪಿಟಲ್ ಪಿ ಎನ್ ಎಲ್ ರಿಸರ್ವ್ ಫಂಡು ತೊಗೊಳಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ. ಡಿಬೆಂಚರ್ಸನ್ನು ಸೇರಿಕೊಂಡು ಅವು ಬರೋದಿಲ್ಲ, ಗೊತ್ತಾಯ್ತಲ್ವಾ. ಫೈನ್. ಸೊ ಈಗ ಏನೇನು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡ್ಕೋಬೇಕಲ್ವಾ. ಈಗ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್, ಏನೇನು ಅಸೆಟ್ ಇದೆ ಇಷ್ಟು ಅಸೆಟ್ಸ್ ಇದೆ, ಬಟ್ ಕ್ಯಾಶನ್ನು ಟೇಕ್ ಓವರ್ ಮಾಡಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನೊಂದು ಬಿಟ್ಟು ಇಷ್ಟು ಐಟಮ್ಸನ್ನು ತೊಗೊಳ್ಬೇಕು, ಅದರಲ್ಲಿ ಕ್ರೆಡಿಟರ್ಸನ್ನು ಮೈನಸ್ ಮಾಡಬೇಕು. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಲ್ಲ, ಯಾವ್ಯಾವ ಅಸೆಟ್ಸ್ ತೊಗೋಬೇಕು ಯಾವ ಲಯಬಿಲಿಟೀಸ್ ತೊಗೋಬೇಕು ಅಂತ ಹೇಳಿದ್ದಾರೆ ಅವರು ಅಲ್ವಾ. ಕ್ಯಾಪಿಟಲ್ ಪಿ ಎನ್ ಎಲ್ ರಿಸರ್ವ್ ಫಂಡು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿರಿ, ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಬರೋಣ. ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ ಆಸ್ ಫಾಲೋಸ್. ಹೆಂಗೆ, ವ್ಯಾಲ್ಯೂಸ್ ಆಫ್ ಅಸೆಟ್ಸ್ ಟೇಕನ್ ಓವರ್ ಬೈ ಬಿ ಕಂಪನಿ ಎ ಕಂಪನಿಯಿಂದ ಯಾವ್ಯಾವ ಅಸೆಟ್ಟನ್ನು ಎಷ್ಟೆಷ್ಟು ತೊಗೊಳ್ತಾ ಇದೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಸರ್ ಅಡ್ಜಸ್ಟ್ಮೆಂಟಲ್ಲಿ ಏನೂ ಕೊಟ್ಟಿಲ್ಲ, ಏನೂ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ಇಲ್ಲಿರೋ ಅಮೌಂಟ್ಸ್ಗಳನ್ನೇ ಹಾಕ್ಕೊಳ್ಬೇಕಾಗ್ತದೆ. ಏನೇನು, ಗುಡ್ ವಿಲ್ 22,000ಗೆ ಹೇಳಿದ್ದಾರೆ. ಸೊ ಅದಾದ ನಂತರವಾಗಿ ನೆಕ್ಸ್ಟ್ ಇಲ್ಲಿ ಬರೋಣ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 25,000ಗೆ,
ಹೌದಲ್ವಾ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 25,000ಗೆ, ಪ್ಲಾಂಟ್ ಆ್ಯಂಡ್ ಮಷಿನರಿ 24ಗೆ, ಸ್ಟಾಕು 13, ಡೆಟರ್ಸ್ 8,000, ಟೋಟಲ್ 92,000 ಆಗುತ್ತೆ. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ ಮಾತ್ರ, ಹೌದಲ್ವಾ. ಸೊ ಕ್ಯಾಪಿಟಲ್, P&L, ರಿಸರ್ವ್ ಫಂಡ್ ಅಂತೂ ಬರೋದೇ ಇಲ್ಲ, ಡಿಬೆಂಚರ್ಸ್ ಕೂಡ ಬರೋಲ್ಲ. ಬಟ್ ಸೆಂಟ್ರಿ ಕ್ರೆಡಿಟರ್ಸ್ ತಗೊಳ್ಬೇಕು ಅಂತ ಅವ್ರು ಹೇಳದೇ ಇದ್ರು ನಾವು ತಗೊಳ್ತಿದ್ವಿ ಇದನ್ನ. ಲೆಸ್ ಸೆಂಟ್ರಿ ಕ್ರೆಡಿಟರ್ಸ್ ಅದೆಷ್ಟು 5,000ಗೆ ಅಂತ, ಅಲ್ಲಿ 6,000 ಇದೆ, ಬಟ್ ಅಡ್ಜಸ್ಟ್ಮೆಂಟಲ್ಲಿ 5,000 ಇದೆ. 92,000 ಮೈನಸ್ ಸೆಂಟ್ರಿ ಕ್ರೆಡಿಟರ್ಸ್ ವ್ಯಾಲ್ಯೂ 5,000 ಮೈನಸ್ ಮಾಡಿದ್ರೆ 87,000 ಬರ್ತದೆ. ದಿಸ್ 87,000 ಈಸ್ ಕನ್ಸಿಡರ್ಡ್ ಆಸ್ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಇದು ಗೊತ್ತಾಯ್ತು ಅನ್ಕೊಳ್ತೀನಿ. ಯಾವಾಗಲೂ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದಾಗ ನಮಗೆ ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಈ ಇನ್ನೊಂದು ಪ್ರಾಬ್ಲಮ್ನ ನೋಡ್ತಾಣ. ಇಲ್ಲೇನಿದೆ, ಎ ಲಿಮಿಟೆಡ್ ಅಂಡ್ ಬಿ ಲಿಮಿಟೆಡ್ ಡಿಸೈಡೆಡ್ ಟು ಅಮಾಲ್ಗಮೇಟ್ ಆನ್ 31/3/2022. ಎ ಮತ್ತು ಬಿ ಕಂಪನಿಗಳು ಎರಡೂ ಕೂಡ ಅಮಾಲ್ಗಮೇಟ್ ಆಗಬೇಕಂತ ಅಂದ್ಕೊಂಡಿದ್ದಾವೆ ಬೇರೆ ಕಂಪನಿ ಜೊತೆಗೆ. ಆನ್ ದಾಟ್ ಡೇಟ್ ದ ಪೊಸಿಷನ್ ವಾಸ್, ಎ ಕಂಪನಿದು ಕೊಡ್ತಾ ಇದ್ದಾರೆ ನೆಟ್ ಅಸೆಟ್ಸ್ 38,700 ಇದೆ, ನೆಟ್ ಲಯಬಿಲಿಟೀಸ್ 12,900 ಇದೆ. ಮತ್ತು ಬಿ ಕಂಪ್ನಿದು ನೆಟ್ ಅಸೆಟ್ಸ್ 28,440 ಇದೆ, ನೆಟ್ ಲಯಬಿಲಿಟೀಸ್ 7,440 ಇದೆ. ಎ ಕಂಪ್ನಿ ಬಿನ ಅಕ್ವೈರ್ ಮಾಡ್ತಾ ಇಲ್ಲ, ಬಿ ಕಂಪ್ನಿ ಎ ಕಂಪ್ನಿನ ಅಕ್ವೈರ್ ಮಾಡ್ತಾ ಇಲ್ಲ. ಈ ಎರಡೂ ಕಂಪ್ನಿಗಳು ಏನಾಗ್ತದೆ, ಅಮಾಲ್ಗಮೇಟ್ ಆಗ್ತದೆ ಬೇರೆ ಯಾವುದೋ ಕಂಪ್ನಿಗಳ ಜೊತೆಗೆ. ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಇಲ್ಲಿ ಬರ್ಕೋಬೇಕು ನೀವು, ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ಫಾರ್ ಬೋತ್ ಎ ಅಂಡ್ ಬಿ ಕಂಪನಿ ಅಂತೇಳಿ. ಸೊ ಎ ಕಂಪ್ನಿದು ನೆಟ್ ಅಸೆಟ್ಸ್ 38,700 ಇದೆ, ನೆಟ್ ಲಯಬಿಲಿಟೀಸ್ 12,900 ಇದೆ. ಅಂದರೆ ನೆಟ್ ಅಸೆಟ್ಸ್ ಮೈನಸ್ ನೆಟ್ ಲಯಬಿಲಿಟೀಸ್ ಮಾಡಿದಾಗ ಸಿಗುತ್ತೆ ನಮಗೆ ಏನು ಸಿಗುತ್ತೆ, ಪರ್ಚೇಸ್ ಕನ್ಸಿಡರೇಷನ್. ಅದೇ ಥರ ಬಿ ಕಂಪ್ನಿದು ನೆಟ್ ಅಸೆಟ್ಸ್ ಮೈನಸ್ ನೆಟ್ ಲಯಬಿಲಿಟೀಸ್ ಮಾಡಿದಾಗ ಅದರದ್ದು ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ ಅಲ್ವಾ. ಸೊ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ, ಸೊ ಈಗ ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಎ ಮತ್ತು ಬಿ ಕಂಪ್ನಿದು ಎರಡೂ ಕೂಡ ಕಂಡುಹಿಡಿತಾ ಇದ್ದೀನಿ. ನೆಟ್ ಅಸೆಟ್ಸ್ ಕೊಟ್ಟಿದ್ದಾರೆ 38,700 ಇತ್ತು, ಮೈನಸ್ ನೆಟ್ ಲಯಬಿಲಿಟೀಸ್ 12,900 ಬಂದಿರೋದೆ ಪರ್ಚೇಸ್ ಕನ್ಸಿಡರೇಷನ್. ಮತ್ತು ಬಿ ಕಂಪ್ನಿದು ನೋಡಿ 28,440 ನೆಟ್ ಅಸೆಟ್ಸ್ ಇದೆ, ನೆಟ್ ಲಯಬಿಲಿಟೀಸ್ ಎಷ್ಟು ಕೊಟ್ಟಿದ್ರು, ಸೊ ಅದು 7,440 ಮೈನಸ್ ಮಾಡಿದಾಗ 21,000 ಬಂತು. ಇದು ನೆಟ್ ಅಸೆಟ್ಸ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಒಂದು ವಿಧಾನ ಅಲ್ವಾ. ನೆಕ್ಸ್ಟ್ ಇನ್ನೊಂದು, ಓಕೆ, ಸೊ ಹಿಯರ್ ಈಸ್ ಒನ್ ಮೋರ್ ಪ್ರಾಬ್ಲಮ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ಹೇಗೆ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ನಾವು ನೋಡ್ತಾ ಹೋಗೋಣ ನೋಡಿ. ಬ್ಯಾಲೆನ್ಸ್ ಶೀಟ್ ಆಫ್ ದ ಡ್ರೀಮರ್ಸ್ ಲಿಮಿಟೆಡ್ ಆಸ್ ಆನ್ 31st March 2022 ಸ್ಟೂಡ್ ಆಸ್ ಅಂಡರ್ ಅಂತ ಕೊಟ್ಟು ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಅಸೆಟ್ಸ್ಗಳು ಇಷ್ಟು ಅಸೆಟ್ಸ್ ಕೊಟ್ಟಿದ್ದಾರೆ, ಮತ್ತು ಲಯಬಿಲಿಟೀಸ್ ಬಂದಾಗ ಶೇರ್ ಕ್ಯಾಪಿಟಲ್ ಅಂತೂ ಬರೋದಿಲ್ಲ, ನಿಮಗೆ ಗೊತ್ತಿದೆ. ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಶೇರ್ ಕ್ಯಾಪಿಟಲ್ ಆಗಲಿ ರಿಸರ್ವ್ಸ್ ಸರ್ಪ್ಲಸ್ ಬರಲ್ಲ. ಬಟ್ ನಾನ್ ಕರೆಂಟ್ ಲಯಬಿಲಿಟೀಸ್ 12% ಡಿಬೆಂಚರ್ಸ್ ಇದೆ, ಅದಕ್ಕೆ ಸಣ್ಣ ಪಡೆದ ಅಡ್ಜಸ್ಟ್ಮೆಂಟ್ ಹೇಳಿದರೆ ತೊಗೊಳ್ಳೋಣ, ತೊಂದರೆ ಇಲ್ಲ ಅಲ್ವಾ. ಮತ್ತು ಕರೆಂಟ್ ಲಯಬಿಲಿಟೀಸ್ ಬರುತ್ತೆ, ತೊಗೊಳ್ಳೋಣ. ಡಿಬೆಂಚರ್ಸು ಹೇಳಿದರೆ ಮಾತ್ರ ತೊಗೋಬೇಕು, ಇವಂತೂ ಬರೋದೇ ಇಲ್ಲ, ಅವ್ರು ಹೇಳಿದ್ರು ತೊಗೊಳಂಗಿಲ್ಲ ನಾವುಗಳು. ಮತ್ತು ಕರೆಂಟ್ ಲಯಬಿಲಿಟೀಸ್ ಅಂತೂ ಮೈನಸ್ ಮಾಡಲೇಬೇಕು, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಬೇಕು ಅಲ್ವಾ. ಸೊ ಇಷ್ಟಿದೆ. ಬಟ್ ಈಗ ಏನು ಹೇಳಿಲ್ಲ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಡ್ಜಸ್ಟ್ ಏನು ಹೇಳಿಲ್ಲ ಅಂತಂದರೆ ಈ 3 ಐಟಮ್ಸ್ ಮೈನಸ್ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಮಾಡಿಬಿಡ್ತಾ ಇದ್ದೀವಿ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಡಿಬೆಂಚರ್ ಹೇಳಿದರೆ ಅದನ್ನು ತೊಗೊಳ್ತೀವಿ, ಇಲ್ಲಾಂದ್ರೆ ತೊಗೊಳ್ಳಲ್ಲ. ಒಂದು ವೇಳೆ ತೊಗೊಂಡ್ರು ಕೂಡ ಬರೀಬೇಕು, ನೋಟ್ ಬರೀಬೇಕು, ಏನಪ್ಪ ಅಂದರೆ ಡಿಬೆಂಚರ್ಸ್ ಆರ್ ಅಸ್ಯೂಮ್ಡ್ ಆಸ್ ಟೇಕನ್ ಓವರ್ ಬೈ ಬಿ ಕಂಪನಿ ಅಂತ ಹೇಳಬೇಕಾಗತ್ತೆ ನಾವುಗಳು, ಸರಿನಾ. ಫೈನ್. ಈಗ ಬನ್ನಿ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಲಿಮಿಟೆಡ್ ಸಿಗ್ನಿಫೈಡ್ their agreement to take over the assets and liabilities of Dreamers Limited as per the following terms and ಕಂಡೀಷನ್ಸ್. ಈಗ ಪರ್ಫಾರ್ಮೆನ್ಸ್ ಲಿಮಿಟೆಡ್ ಏನಿದೆ ಅಂತ ಹೇಳಿದ್ರೆ ಅದು ಟೇಕ್ ಓವರ್ ಮಾಡ್ತಾ ಇದೆ ಅಂತೆ ಅದಲ್ಲ. ಪರ್ಫಾರ್ಮರ್ಸ್ ಕಂಪ್ನಿ ಲಿಮಿಟೆಡ್ ಈ ಡ್ರೀಮರ್ಸ್ ಕಂಪ್ನಿ ಲಿಮಿಟೆಡ್ ಅನ್ನು ಏನು ಮಾಡ್ತಾ ಇದೆ, ಟೇಕ್ ಆನ್ ಓವರ್ ಮಾಡ್ತಾ ಇದೆ ಅಂತೆ. ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಈಗ ತಗೊಂಡ್ರೆ ಇನ್ನೂ ಸ್ವಲ್ಪ ತಗೊಳ್ರಿ. ಸರಿ, ಈಗ ಅಡ್ಜಸ್ಟ್ಮೆಂಟಿಗೆ ಬರ್ರಿ. ಸೊ ಅಡ್ಜಸ್ಟ್ಮೆಂಟಿಗೆ ಬರೋಣ. ಸೊ ನೋಡಿ ಏನೇನು ಕೊಡ್ತಾ ಇದ್ದಾರಂತೆ, ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ ಅಟ್ 90% ಆಫ್ ದ ಬುಕ್ ವ್ಯಾಲ್ಯೂ. ಇಲ್ಲಿ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ 130 ಇದೆನಾ, ಅದರ 90% ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 130 ಕೊಡೋಕ್ಕಾಗಲ್ಲ, ಅಂದರೆ ಲ್ಯಾಕ್ ಅಂದರೆ 1,30,00,000 ಅಂತ ಹೇಳ್ಬಿಟ್ಟು ಅಷ್ಟು ಕೊಡೋಕ್ಕಾಗಲ್ಲ, ಅದರ 90% ಕೊಡ್ತೀವಿ ಅಂತೇಳಿ. ಅಂದರೆ 130 × 90% ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನು ಕೊಡ್ತೀವಿ ಅಂತ. ಫೈನ್. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಅಟ್ 10% ಅಬೌವ್ ದ ಪಾರ್ ವ್ಯಾಲ್ಯೂ. ಈಗ 10% ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅಂದರೆ 10% ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 24 ಇದೆನಾ, ಅದ್ರ ಮೇಲೆ ಇನ್ನೂ ಒಂದು 10% ಜಾಸ್ತಿನೇ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇರಲಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂದರೆ ನೆಕ್ಸ್ಟ್ ಇಲ್ಲಿ ಬಂದಿದ್ದಾರೆ. ಕರೆಂಟ್ ಅಸೆಟ್ಸ್ ಎಷ್ಟಿದೆ, 20 lakh ಇದೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ಕರೆಂಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಟ್ ಬುಕ್ ವ್ಯಾಲ್ಯೂ ಅಂದರೆ ಅದು ಎಷ್ಟಿದೆನೋ ಅಷ್ಟೇ ಅಂತ ಮತ್ತೆ ಹೇಳಿದ್ದಾರೆ. ಕರೆಂಟ್ ಅಸೆಟ್ಸು ಎಕ್ಸೆಪ್ಟ್ ದಟ್ ದ ಸ್ಟಾಕ್ ಇನ್ ಟ್ರೇಡ್ ಅಟ್ ಕಾಸ್ಟ್
ಅಮೌಂಟಿಂಗ್ ಟು 10 lakh ವಾಸ್ ಅಗ್ರೀಡ್ ಟು ಬಿ ಟೇಕನ್ ಓವರ್ ಅಟ್ ಎ ಡಿಸ್ಕೌಂಟ್ ಆಫ್ 20%. ಅಂದರೆ ಈ ಕರೆಂಟ್ ಅಸೆಟ್ಸ್ ಇದೆಯಲ್ಲ, ಈ ಕರೆಂಟ್ ಅಸೆಟ್ಸಲ್ಲಿ ಒಂದು ಎಷ್ಟಪ್ಪ ಅಂದರೆ 10 ಲಕ್ಷ ರೂಪಾಯಿ, ಕರೆಂಟ್ ಅಸೆಟ್ಸ್ 20 ಲಕ್ಷ ಇದೆ, ಅದ್ರಾಗ ಒಂದು 10 ಲಕ್ಷ ರೂಪಾಯಿ ಏನಾಗಿದೆ, ಸ್ಟಾಕ್ ಇನ್ ಟ್ರೇಡ್ ಸೇರ್ಕೊಂಡ್ಬಿಟ್ಟಿದೆ ಅಂತೆ. ಆ ಸ್ಟಾಕ್ ಇನ್ ಟ್ರೇಡನ್ನು ಏನು ಮಾಡ್ತೀವಿ ನಾವು, 20% ಲೆಸ್ ಆಗಿ ಕೊಡ್ತೀವಿ. ಇನ್ನು ಉಳಿದಿದ್ದು ಇನ್ನು 10 ಲಕ್ಷ ಹೆಂಗಿದೆನೋ 10 ಲಕ್ಷ ಹಂಗೆ. ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಇನ್ ಟ್ರೇಡ್ ಮಾತ್ರ 10% ಡಿಸ್ಕೌಂಟ್ ಮಾಡ್ತಾರೆ. ಇನ್ನು ಉಳಿದಂಥ 10 ಲಕ್ಷ ಇತ್ತಲ್ಲ, ಅದು ಎಷ್ಟಿದೆನೋ ಅಷ್ಟೇ ಅಂತ ಹೇಳಿದ್ದಾರೆ. ಮತ್ತು ಲಯಬಿಲಿಟೀಸಿಗೆ ಬರೋಣ. ಮತ್ತು ಲಯಬಿಲಿಟೀಸು ಕೂಡ ಹೇಳಿದ್ದಾರೆ. ಲಯಬಿಲಿಟೀಸ್ ಅಂದರೆ ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಏನಿದೆಯಲ್ಲ 20, ಸೊ ಎಷ್ಟಿದೆನೋ ಅಷ್ಟೇ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡಿಬೆಂಚರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. 12% ಡಿಬೆಂಚರ್ಸ್ ಆರ್ ಟು ಬಿ ಡಿಸ್ಚಾರ್ಜ್ಡ್ ಅಟ್ ಅ ಪ್ರೀಮಿಯಂ ಆಫ್ 15% ಬೈ ಇಶ್ಯೂಯಿಂಗ್ ಇಶ್ಯೂಯಿಂಗ್ 12% ಡಿಬೆಂಚರ್ಸ್ ಆಫ್ ಅ ಪರ್ಫಾರ್ಮರ್ಸ್ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ 12% ಡಿಬೆಂಚರ್ಸ್ ಏನಿದೆಯಲ್ಲ, ಇಲ್ಲಿ 12% ಡಿಬೆಂಚರ್ಸ್ ಎಷ್ಟಿದೆ, 28 ರೂಪೀಸ್ ಇದೆ. ಮೀನ್ಸ್ 28 ಲ್ಯಾಕ್ ಇದೆ ಅಲ್ವಾ. ಸೊ 28 ಲ್ಯಾಕ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ, 12% ಡಿಬೆಂಚರ್ಸ್ ಆರ್ ಟು ಬಿ ಡಿಸ್ಚಾರ್ಜ್ ಅಟ್ ಅ ಪ್ರೀಮಿಯಮ್ ಆಫ್ 15%, ಒಂದು 15% ಜಾಸ್ತಿಗೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನು 12% ಡಿಬೆಂಚರ್ಸನ್ನು ಕೊಟ್ಟು ಅಂತ ನೋಡೋಣಂತೆ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಶೇರ್ಸ್ ಇದೆ. ಇದಕ್ಕೂ ಪ್ರಿಫರೆನ್ಷಿಯಲ್ ಶೇರ್ಸ್ಗೂ ಅಥವಾ ಇಕ್ವಿಟಿ ಶೇರ್ಸ್ಗೂ ಮತ್ತು ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ಗೂ ಸಂಬಂಧ ಇಲ್ಲ. ಹಂಗಾಗಿ ಹೋಲ್ಡರ್ಸ್ ಲಿಮಿಟೆಡ್ ಏನೇ ಬಂದರೂ ಬಿಟ್ಟಾಕ್ಬಿಡಿ. ಓಕೆನಾ, ಇದಿಷ್ಟು ನಿಮಗೆ ಗೊತ್ತಾಯಿದ್ದಲ್ವಾ. ಓಕೆ ಫೈನ್. ಈಗ ಸೊಲ್ಯೂಷನ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ ಬನ್ನಿ. ಈಗ ಅಡ್ಜಸ್ಟ್ಮೆಂಟ್ ಕ್ಲೀನಾಗಿ ನೋಡ್ಕೊಂಡಿದ್ದೀರಲ್ವ, ಅದರ ಮೇಲೆ ನೆಟ್ ಅಸೆಟ್ಸ್ ಮೆಥಡ್ ಅಂಡರಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಕಾಂಪಿಟೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ನೋಡಿ, ಫಸ್ಟಿಗೆ ಏನು ಹೇಳಿದ್ರು, ಅಲ್ಲಿ ಪ್ರಾಪರ್ಟಿ ಎಲ್ಲ ಇತ್ತಲ್ವ. ಸೊ ಪ್ರಾಪರ್ಟಿ, ಪ್ಲಾಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ ಮೊದಲನೇ ಅಸೆಟ್ ಇತ್ತು. ಅದನ್ನ ಏನು ಮಾಡಿದ್ದಾರೆ, 90% ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ. ಅಲ್ಲಿ 130 ರೂಪೀಸ್ ಇತ್ತು. ಸೊ 90/100 ಇಂಟು 130, ಇದು ಗೊತ್ತಾಯ್ತಲ್ವಾ. 90/100 ಇಂಟು 90% ಅಂತ ಹೇಳಿದ್ದಾರೆ. ಅಲ್ಲಿ 130 ಇತ್ತು, ಅದರ 90% ನೀವು ಪ್ರಾಬ್ಲಮ್ ಬರ್ಕೊಂಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ 117 ಆಗುತ್ತೆ. ನೆಕ್ಸ್ಟ್ ಏನಿತ್ತು, ಇನ್ವೆಸ್ಟ್ಮೆಂಟ್ ಇತ್ತು. ಇನ್ವೆಸ್ಟ್ಮೆಂಟನ್ನು ಏನು ಹೇಳಿದ್ದಾರೆ, 10% ಅಬೋವ್ ಅಂತ ಮಾಡಿ ಹೇಳಿದ್ದಾರೆ ಅಲ್ವಾ. 10% ಅಬೋವ್ ದ ಪಾರ್ ವ್ಯಾಲ್ಯೂ. ಅಲ್ಲಿ ಎಷ್ಟಿತ್ತು, ಅದು 24 ಲ್ಯಾಕ್ ಇತ್ತು. ಅಬೋವ್ ಅಂತಂದರೆ 110 ತಾನೆ. ಒಂದು 10% ಜಾಸ್ತಿ ಅಂತಂದರೆ 100, 20% ಜಾಸ್ತಿ ಅಂದರೆ 120/100, 30% ಅಬೋವ್ ಅಂತ ಹೇಳಿದ್ರೆ 130/100, 40% ಅಬೋವ್ ಅಂತ ಹೇಳಿದ್ರೆ ಅವಾಗ 140/100, ಜಸ್ಟ್ 90% ಅಂದರೆ 90/100, 80% ಅಂದರೆ 80/100, ಆ ಥರ 110/100 ಇಂಟು 24 ಮಾಡಿದಾಗ 26.40 ಬಂತು. ಎಷ್ಟು ಬಂತು ಅಷ್ಟು ಬರ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಬಗ್ಗೆ ಏನು ಹೇಳಿದ್ದಾರೆ, ಅಲ್ಲೇನು ಹೇಳಿದ್ರು, ಕರೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಟ್ ದ ಬುಕ್ ವ್ಯಾಲ್ಯೂ ಎಕ್ಸೆಪ್ಟ್ ದಟ್ ಸ್ಟಾಕ್ ಇನ್ ಟ್ರೇಡ್. ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ನೋಡೋಣ. ಕರೆಂಟ್ ಅಸೆಟ್ಸ್ ಎಷ್ಟಪ್ಪ ಅಂದರೆ ಅಟ್ ಬುಕ್ ವ್ಯಾಲ್ಯೂ ಅಂತೆ, ಎಕ್ಸೆಪ್ಟ್ ಸ್ಟಾಕ್ ಇನ್ ಟ್ರೇಡ್. ಆ ಸ್ಟಾಕ್ ಇನ್ ಟ್ರೇಡ್ ಒಂದು 10 ಲಕ್ಷ ರೂಪಾಯಿ ಇದೆ, ಅದನ್ನು ಬಿಟ್ಟು ಉಳಿದು ದಟ್ ಪಾರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕರೆಂಟ್ ಅಸೆಟ್ಸ್ ಅದರಲ್ಲಿ ಸ್ಟಾಕ್ ಇನ್ ಟ್ರೇಡ್ 10 ಲಕ್ಷಕ್ಕೆ 80% ಅಂದರೆ 20% ಡಿಸ್ಕೌಂಟ್ ಮಾಡಿದವಿ ಅಂತ ಮಾಡಿ ಹೇಳಿದ್ದಾರೆ. ಸ್ಕ್ರೀನ್ಶಾಟ್ ತೊಗೊಂಡಿದ್ದಿರ್ತಾನೆ, ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೊಂಡಿದ್ರೆ ಈಗ ಹೇಳಿ ನನಗೆ ಅರ್ಥ ಆಗುತ್ತೆ. ಓಕೆ ಫೈನ್. ಈಗ 80% ಅಂದರೆ 20% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ, ಅಂದರೆ 80% ಆಯ್ತಲ್ಲ. 80/100 ಇಂಟು 10 ಅಂದರೆ 10 ಲ್ಯಾಕಿಗೆ. ಸೊ ಅಲ್ಲಿಗೆ 8 ಲಕ್ಷ ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಅದರ್ ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಇನ್ ಟ್ರೇಡ್ 10 ಲಕ್ಷದ್ದಾಯಿತು, ಇನ್ನೂ 10 ಲಕ್ಷ ಉಳಿತಲ್ಲ, ಅದು ಪಾರ್ ವ್ಯಾಲ್ಯೂ ಅಂತ ಹೇಳಿದ್ರೆ 10 ಲಕ್ಷ ಎಷ್ಟಿದೆನೋ ಅಷ್ಟು ಆಗ್ತೀರಾ. ಈಗ ಅಷ್ಟೇ ಇರೋದು ಅಸೆಟ್, ಮತ್ತು ಅಷ್ಟೇ ಅಲ್ವ ಇರೋದಲ್ಲಿ. ಓಕೆ ಫೈನ್. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಎಲ್ಲ ಕರೆಂಟ್ ಅಸೆಟ್ಸನ್ನು ನಾಟ್ ಕರೆಂಟ್ ಅಸೆಟ್ಸ್, ಎಲ್ಲ ಅಸೆಟ್ಸನ್ನು ಟೋಟಲ್ ಮಾಡಿದ್ರೆ 1,61,40,000 ಆಯಿತು ಅಲ್ವಾ. ಎಲ್ಲ ಲ್ಯಾಕ್ಸಲ್ಲಿ ಇರೋದ್ರಿಂದ ಮೈನಸ್ ಲಯಬಿಲಿಟೀಸ್ ಬಗ್ಗೆ ಏನು ಹೇಳಿದ್ದಾರೆ, ಡಿಬೆಂಚರ್ಸ್ ಬಗ್ಗೆ ಏನು ಹೇಳಿದ್ರು, ಡಿಬೆಂಚರ್ಸ್ ಆರ್ ಟು ಬಿ ಡಿಸ್ಚಾರ್ಜ್ ಅಟ್ ಪ್ರೀಮಿಯಮ್ ಆಫ್ 15% ಜಾಸ್ತಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ 12% ಡಿಬೆಂಚರ್ಸ್ ಅಟ್ 15% ಪ್ರೀಮಿಯಮ್. 15% ಜಾಸ್ತಿ ಅಂದರೆ 115, ಇಲ್ಲಿ 10 ಜಾಸ್ತಿ ಅಂದರೆ 110 ಆಯಿತು. ಇಲ್ಲಿ 15 ಜಾಸ್ತಿ ಆಗಿರೋದ್ರಿಂದ 115/100 ಇಂಟು ಅಲ್ಲಿ ಡಿಬೆಂಚರ್ಸ್ ಎಷ್ಟಿತ್ತು, 28 ಲ್ಯಾಕ್ ಇತ್ತು, ಇಂಟು 28 ಲ್ಯಾಕ್ ಮಾಡೋಣ, ಅವಾಗ 32.20 ಬರ್ತದೆ. ಲೆಸ್ ಮಾಡೋಂಥದ್ದು. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್, ಮತ್ತು ಜಸ್ಟ್ ಕರೆಂಟ್ ಲಯಬಿಲಿಟೀಸ್ 20 ಕೊಟ್ಟಿದ್ರು, ಅದನ್ನ ಪಾರ್ ಅಂತಲೇ ಹೇಳಿದ್ದಾರೆ. ಆ 20 ಬರ್ಕೊಂಡಿದ್ದೀನಿ. 32.20 ಪ್ಲಸ್ 20 ಎರಡು ಮಾಡಿದರೆ 52,020 ಆಗುತ್ತೆ ಟೋಟಲ್ ಮಾಡಿದರೆ. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಮಾಡಿ ಬಂದದ್ದು 109.20 ಪರ್ಚೇಸ್ ಕನ್ಸಿಡರೇಷನ್. ನೀವು ಫಸ್ಟ್ ಇದನ್ನ ಪ್ರಾಬ್ಲಮ್ ಬರ್ಕೊಂಡು ಪ್ರಾಬ್ಲಮ್ ಎದುರಿಗಿಟ್ಕೊಂಡು ಈ ಆನ್ಸರ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಓಕೆ, ಇದು ನಿಮಗೆ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಸ್ಕ್ರೀನ್ಶಾಟ್ ತಗೊಂಡ್ರ ಇದ್ರದ್ದು ಪ್ರಾಬ್ಲಮ್ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಈಗ ಇದು ಪ್ರಾಬ್ಲಮ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ತೊಗೊಂಡಿದ್ದೀರಾ. ನೆಕ್ಸ್ಟ್
ಲಾಸ್ಟ್ ಪಾಯಿಂಟ್ ಏನು ಬೇಕಾಗಲ್ಲ, ಜಸ್ಟ್ ನಾನು ಪರ್ಚೇಸ್ ಕನ್ಸಿಡ್ರೇಷನ್ ಮಾತ್ರ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಮಾತ್ರ ಹೇಳ್ತಾ ಇರೋದೀಗ. ಎಸ್, ಮತ್ತು ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ನಲ್ಲಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು ಹೇಗೆ, ಅದು ನಿಮಗೆ 6 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳು ಭಾಳ ಇರ್ತವೆ ಮತ್ತು ಭಾಳ ಈಸಿಯಾಗಿರ್ತದೆ. ನೋಡಿ, ಇದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ನೋಡ್ಕೊಳ್ಳೋಣ, ಪ್ರಾಬ್ಲಮ್ ಮೇಲೆ ಒಂದು ಸೊಲ್ಯೂಷನನ್ನು ಸಾಲ್ವ್ ಮಾಡ್ತೀನಿ. ಜಸ್ಟ್ 3 ಎಂಟ್ರೀಸ್ ಮಾತ್ರ ಬರುತ್ತೆ, ಭಾಳ ಸಿಂಪಲ್ ಇದೆ, ಹೇಳ್ತೀನಿ. ಎಕ್ಸ್ ಕಂಪ್ನಿ ಲಿಮಿಟೆಡ್ ಹ್ಯಾವಿಂಗ್ ಅ ಶೇರ್ capital of rupees 50 lakhs divided into equity shares of rupees 10 each. Each was taken over by Y company limited. X company limited has general reserve of 10 lakh and surplus credit amount is 5 lakh. Y company limited issued 11 equity shares of rupees 10 each for every 10 share of X company ಅಂತ ಕೊಟ್ಟಿದ್ದಾರೆ. How the journal entry would be passed in the books of the Y limited ಫಾರ್ ದ ಶೇರ್ಸ್ ಇಶ್ಯೂಡ್ ಅಂಡರ್ ದ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಬಹಳ ಇಂಪಾರ್ಟೆಂಟು, 6 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇರ್ತದೆ ನಿಮಗೆ. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಆಫ್ ಅಮಾಲ್ಗಮೇಷನ್ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ಫಸ್ಟ್ ಪ್ರಾಬ್ಲಮನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಏನು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈಗ 1 by 1 ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ಈಗ ಬನ್ನಿ, ಇಲ್ಲೇನು ಹೇಳಿದ್ದಾರೆ, ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ, ಜಸ್ಟ್ ಅ ಮಿನಿಟ್. ಎಸ್, ನಾವು ಇಟ್ ಈಸ್ ಬೀಂಗ್ ಸೀನ್ ಟು ಯು, ರೈಟ್? ಓಕೆ, ಇಲ್ಲೇನು ಹೇಳಿದ್ದಾರೆ, ಎಕ್ಸ್ ಕಂಪ್ನಿ ಲಿಮಿಟೆಡ್, ಒಂದು ಎಕ್ಸ್ ಕಂಪ್ನಿ ಇದೆ ಅಲ್ವಾ. ಎಕ್ಸ್ ಕಂಪ್ನಿ ಲಿಮಿಟೆಡ್ ಹ್ಯಾವಿಂಗ್ ಅ ಶೇರ್ ಕ್ಯಾಪಿಟಲ್ ಆಫ್ rupees 50 lakh, 50 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ ಏನಿದಾವೆ ಶೇರ್ಸ್ ಇದಾವಂತೆ. 50 lakh rupees, ಇದು 50 lakh ಕರೆಕ್ಟ್ ಇದೆ ತಾನೆ? ಓಕೆ, 50 lakh ಬೆಲೆ ಬಾಳ್ತಕ್ಕಂಥ ಶೇರ್ಸ್ಗಳಿದಾವಂತೆ. ಓಕೆ, ಎಕ್ಸ್ ಕಂಪ್ನಿ ಲಿಮಿಟೆಡ್ ಹ್ಯಾವಿಂಗ್ ಅ ಶೇರ್ ಕ್ಯಾಪಿಟಲ್ ಆಫ್ 50 lakh ಡಿವೈಡೆಡ್ ಇಂಟು ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಒಂದೊಂದು ಶೇರಿನ ಬೆಲೆ ಎಷ್ಟಪ್ಪ ಅಂತಂದರೆ 10 ರೂಪಾಯಿ ಅಂತೆ. ಅಂಥದ್ದು 5 ಲಕ್ಷ ಅಂದರೆ 50 ಲಕ್ಷ ಇದೆ ಅಂದರೆ 0ಗೆ 0 ಕ್ಯಾನ್ಸಲ್ ಹೋಯ್ತು ಅಂತಂದ್ರೆ ಇನ್ನು ಒಟ್ಟು ಎಷ್ಟು ಶೇರ್ಸ್ ಆದಂಗೆ ಆಯ್ತು? ಈಗ 5 ಲಕ್ಷ ಶೇರ್ಸ್ ಆದಂಗೆ ಆಯಿತು, ಹೌದು ತಾನೆ? 5 ಲಕ್ಷ ಶೇರ್ಸ್ ಆದಂಗೆ ಆಯಿತು. 50 ಲಕ್ಷ ರೂಪಾಯಿದು ಶೇರ್ಸ್ ಇದ್ದಾವೆ, ಒಂದು ಶೇರಿಗೆ 10 ರೂಪಾಯಿ ಅಂದರೆ 5 ಲಕ್ಷ ರೂಪಾಯಿದು ಶೇರ್ಸ್ ಇದ್ದಾವೆ ಅಂದಂಗೆ ಆಯಿತು. 5 ಲಕ್ಷ ರೂಪಾಯಿದು ಶೇರ್ಸ್ ಇದ್ದಾವೆ, ಹೌದಾ? ಕ್ಲಿಯರ್. ನೆಕ್ಸ್ಟ್, ಎಕ್ಸ್ ಕಂಪ್ನಿ ಹತ್ರ 5 ಲಕ್ಷ ಶೇರ್ಸ್ ಇದ್ದಾವೆ, ಒಂದೊಂದಕ್ಕೆ 10 ರೂಪಾಯಿ, ಅಂಥದ್ದು 50 ಲಕ್ಷ ರೂಪಾಯಿದು ಶೇರ್ ಇದ್ದಾವೆ ಅಂತ ಗೊತ್ತಾಯ್ತು ನಮಗೀಗ, ಅಲ್ವಾ? ಫೈನ್. ನೆಕ್ಸ್ಟ್, ಈ ಎಕ್ಸ್ ಕಂಪನಿಯನ್ನು ವೈ ಕಂಪನಿ ಟೇಕ್ ಓನ್ ಓವರ್ ಮಾಡ್ತಾ ಇದೆ ಅಲ್ವಾ. ಎಕ್ಸ್ ಕಂಪನಿಯನ್ನು ವೈ ಕಂಪನಿ ಟೇಕ್ ಓನ್ ಓವರ್ ಮಾಡ್ತಾ ಇದೆ, ವೈ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಅಂತ ಅರ್ಥ. ಎಕ್ಸ್ ಕಂಪ್ನಿ ಲಿಮಿಟೆಡ್. ಓಕೆ, ನೆಕ್ಸ್ಟ್, ಎಕ್ಸ್ ಕಂಪ್ನಿ ಲಿಮಿಟೆಡ್ ಹ್ಯಾಸ್ ಅ ಜನರಲ್ ರಿಸರ್ವ್, ಮತ್ತು ಇವ್ರ ಹತ್ರ ಜನರಲ್ ರಿಸರ್ವ್ ಇದೆ. ಜನರಲ್ ರಿಸರ್ವ್ ಎಷ್ಟಿದೆ ಅಂದರೆ 10 ಲಕ್ಷ ರೂಪಾಯಿದು ಜನರಲ್ ರಿಸರ್ವ್ ಇದೆ, ಮತ್ತು ಸರ್ಪ್ಲಸ್ ಕೂಡ ಇದೆ. ಸರ್ಪ್ಲಸ್ ಕ್ರೆಡಿಟ್ ಅಮೌಂಟ್ ಎಷ್ಟಿದೆ ಅಂದರೆ ಅದೊಂದು 5 ಲಕ್ಷ ರೂಪಾಯಿ ಕ್ರೆಡಿಟ್ ಅಮೌಂಟ್ ಇದೆ ಅಲ್ವಾ. ಫೈನ್. ಹಾಗಾದರೆ ಎಕ್ಸ್ ಲಿಮಿಟೆಡ್ ಹತ್ರ ಎಷ್ಟಿದೆ? 50 ಲಕ್ಷ ರೂಪಾಯಿದು ಈಕ್ವಿಟಿ ಶೇರ್ಸ್ ಇದೆ, ಜನರಲ್ ರಿಸರ್ವ್ ಒಂದು 10 ಲಕ್ಷ ಇದೆ, ಮತ್ತು ಸರ್ಪ್ಲಸ್ ಒಂದು 5 ಲಕ್ಷ ಇದೆ, ಹೌದಲ್ವಾ? 50 ಲಕ್ಷ ಪ್ಲಸ್ 10 ಲಕ್ಷ 60 ಲಕ್ಷ ಪ್ಲಸ್ 5 ಲಕ್ಷ 65 ಲಕ್ಷ ರೂಪಾಯಿದ್ದು ಏನಿದೆ ಲಯಬಿಲಿಟಿ ಇದೆ. 65 ಲಕ್ಷ ರೂಪಾಯಿದ್ದು ಅವ್ರ ಹತ್ರ ಇದೆ ಲಯಬಿಲಿಟಿ ಅಲ್ವಾ. ಫೈನ್. ನೆಕ್ಸ್ಟ್, ಎಕ್ಸ್ ಲಿಮಿಟೆಡ್ ಏನೇನಿದೆ ಅಂತ ಗೊತ್ತಾಯ್ತು ನಮಗೀಗ. ಜನರಲ್ ರಿಸರ್ವ್ ಅಂಡ್ ಸರ್ಪ್ಲಸ್ ಅಕೌಂಟ್ ಆಫ್ rupees 5 lakh. ಓಕೆ, ವೈ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ 11 equity shares ಆಫ್ rupees 10 each ಫಾರ್ ಎವ್ರಿ 10 ಶೇರ್ಸ್ ಆಫ್ ಎಕ್ಸ್ ಲಿಮಿಟೆಡ್. ಈಗ ವೈ ಲಿಮಿಟೆಡ್ ಏನು ಮಾಡ್ತಾ ಇದೆ ಅಂತಂದರೆ, ಮತ್ತು ಅವರಿಗೆ ಈಗ 50 ಲಕ್ಷ ಪ್ಲಸ್ 10 ಲಕ್ಷ 60 ಲಕ್ಷ ಪ್ಲಸ್ 5 ಲಕ್ಷ 65 ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂಥ ಆ ಕಂಪನಿಯನ್ನು ಪರ್ಚೇಸ್ ಮಾಡ್ತಾ ಇದೆ ಅಲ್ವಾ. ಪರ್ಚೇಸ್ ಮಾಡ್ತಾ ಇದ್ದಲ್ಲ, ಮತ್ತು ಇನ್ನು ರಿಟರ್ನ್ ಆಗಿ ಇವ್ರೇನು ಕೊಡ್ತಾ ಇದ್ದಾರೆ ಇನ್ನು ರಿಟರ್ನ್ ಆಗಿ ಅಂತ ಹೇಳಿದ್ರೆ ಅದನ್ನ ಪರ್ಚೇಸ್ ಮಾಡಿದ್ದಕ್ಕೆ ವೈ ಕಂಪನಿ ಲಿಮಿಟೆಡ್ ಇಶ್ಯೂಡ್ 11 equity shares ಆಫ್ rupees 10 each ಫಾರ್ ಎವ್ರಿ 10 ಶೇರ್ಸ್ ಆಫ್ ಎಕ್ಸ್ ಲಿಮಿಟೆಡ್. ಎಕ್ಸ್ ಲಿಮಿಟೆಡ್ನ 10 ಶೇರಿಗೆ ಇವರು 11 ಶೇರ್ಗಳನ್ನು ಈಕ್ವಿಟಿ ಶೇರ್ಸನ್ನು ಕೊಡ್ತಾರೆ. ನಿಮ್ಮ 10 ಶೇರಿಗೆ ಕೊಡಿ, ನಾನು ನಿಮಗೆ 11 ಶೇರಿನ ವ್ಯಾಲ್ಯೂವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವ್ರ ಹತ್ರ ಎಷ್ಟು ಶೇರ್ಸ್ ಇದ್ದಾವೆ? 5 ಲಕ್ಷ ಶೇರ್ಸ್ ಇದ್ದಾವೆ, ಹೌದು ತಾನೆ? ಸೊ 5 ಲಕ್ಷ ಶೇರ್ಸ್ ಇದ್ದಾವೆ. ಸೊ ಪ್ರತಿ 10 ಶೇರಿಗೆ ಇವರು 11 ಶೇರ್ ಕೊಡ್ತಾರಂತೆ. ಅಂದರೆ 5 lakh ಡಿವೈಡೆಡ್ ಬೈ 10 into 11 ಮಾಡಬೇಕು. ನಂಬರ್ ಆಫ್ ಶೇರ್ಸು 5 lakh ಇದ್ದಾವೆ, ಡಿವೈಡೆಡ್ ಬೈ ಎಷ್ಟು ಶೇರಿಗೆ? 10 ಶೇರಿಗೆ ಅವರು 10 ಶೇರಿಗೆ 11 ಶೇರ್ ಕೊಡ್ತಾರೆ. 5 lakh ಡಿವೈಡೆಡ್ ಬೈ 10 into 11 ಅಂತ ತಗೋಬೇಕು. ಒಂದು ವೇಳೆ ಏನಾದರೂ ಇಲ್ಲಿ ಈ ಥರ ಕೇಳಿದರೆ ಹೆಂಗಪ್ಪ ಅಂತಂದರೆ, ವೈಲ್ಡ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 12 equity shares ಆಫ್ rupees 10 each ಫಾರ್
ಎವ್ರಿ 10 ಶೇರ್ಸ್ ನಾನೇನು ಅಮೌಂಟ್ ಹೇಳಿಲ್ಲ, ಇದ್ರದ್ದು ಏನು ಬರ್ತದೆ ಇಂಟು 10 rupees ಅಂತ ಹೇಳಿದರೆ ಅದು ಸಪ್ರೇಟ್. ಅದು ಇಲ್ಲಿ 12 ಅಂತ ಕೊಟ್ಟಿದ್ರೆ 12 ಶೇರ್ಸ್, ಅವರ ಪ್ರತಿ 10 ಶೇರಿಗೆ ನಾವು 12 ಕೊಡ್ತೀವಿ ಅಂತ ಹೇಳಿದರೆ 10 ಇಂಟು 12 ಆಗ್ತಿತ್ತು. ನಾವು 13 ಕೊಡ್ತಾ ಇದ್ವಿ ಅಂದರೆ ಡಿವೈಡೆಡ್ ಬೈ 10 ಇಂಟು 12, ಪ್ರತಿ 10 ಶೇರಿಗೆ ನಾವು 11 ಶೇರ್ ಕೊಡ್ತೀವಿ ಅಂತ ಅರ್ಥ ಅಲ್ವಾ? ಓಕೆ, ಇದು ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂದರೆ ಈಗ 5 lakh ಡಿವೈಡೆಡ್ ಬೈ 10 ಇಂಟು 11. ಸೊ 5 lakh ಡಿವೈಡೆಡ್ ಬೈ 10 ಅಂತಂದರೆ 0ಗೆ 0 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದುದ್ದು ಎಷ್ಟಿದೆ ಇಲ್ಲಿ, ಇನ್ನೆಷ್ಟು ಉಳಿತು ಅಂದರೆ 50,000 ಉಳಿತು, ಹೌದಲ್ವಾ? 5 ಲಕ್ಷದಲ್ಲಿ 1,000 ಅಂತ, ಇನ್ನು 50,000. 50,000 ಇಂಟು 11, 50,000 ಇಂಟು 11 ಅಂತಂದರೆ 5,50,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ ಈಕ್ವಿಟಿ ಶೇರ್ಸನ್ನು ಇವರು ಅವ್ರಿಗೆ ಕೊಡ್ತಾರೆ ಅಂತ ಅದರ ಅರ್ಥ. ಗೊತ್ತಾಯ್ತಲ್ವಾ? ಇದು ವರ್ಕಿಂಗ್ ನೋಟು, ಒಂದು ಸ್ಕ್ರೀನ್ಶಾಟ್ ತಗೊಂಡಿರಿ. ಇದಕ್ಕೆ ಮಾರ್ಕ್ಸ್ ಇರಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗಲಿಕ್ಕೆ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲ ನೋಡ್ಕೊಳ್ಳಿ ಇದನ್ನು ವಿಡಿಯೋದಲ್ಲಿ, ಸರಿನಾ? ಓಕೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಇವ್ರು ಎಷ್ಟು ಕೊಡ್ತಾ ಇದ್ದಾರೆ? 5,50,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವ್ರದ್ದು ಬೆಲೆ ಬಾಳೋದು, ಕಂಪನಿ ಬೆಲೆ ಬಾಳೋದು ಎಲ್ಲ ಸೇರಿ ಎಷ್ಟಿದೆ? 6,50,000. ಇವ್ರು ಕೊಡ್ತಿರೋದು 5,50,000. 50 ಲಕ್ಷ ಇದೆ, ಸರಿ, 50 ಲಕ್ಷ ಪ್ಲಸ್ 10 ಲಕ್ಷ 60 ಲಕ್ಷ, 60 ಲಕ್ಷ ಪ್ಲಸ್ ಸರ್ಪ್ಲಸ್ ಒಂದು 5 ಲಕ್ಷ, 65 ಲಕ್ಷ ಆಯಿತು. ಇದು 50,000 ಇಂಟು 11, 50,000 ಇಂಟು 11 ಮಾಡಿದರೆ ಎಷ್ಟಾಯಿತು? 5,50,000 ರೂಪಾಯಿ ವ್ಯಾಲ್ಯೂವನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದ್ಸಲ ನೋಡಿ, ಎಕ್ಸ್ ಲಿಮಿಟೆಡ್ಡು 50 ಲಕ್ಷ ಅಮೌಂಟ್ ಇದೆ, ಡಿವೈಡೆಡ್ ಬೈ 10 ಮಾಡಿದರೆ ಟೋಟಲ್ ನಂಬರ್ ಆಫ್ ಶೇರ್ಸು 5 ಲಕ್ಷ ಶೇರ್ಸ್ಗಳಿದ್ದಾವೆ ಅಲ್ವಾ? 5 ಲಕ್ಷ ಶೇರ್ಸ್ಗಳಿದಾವೆ ಅಂದರೆ 50 ಲಕ್ಷ ಪ್ಲಸ್ ಇಲ್ಲಿ ಜನರಲ್ ರಿಸರ್ವ್ ಒಂದು 10 ಲಕ್ಷ ಇದೆ, 60 ಲಕ್ಷ ಆಯಿತು. ಮತ್ತು ಸರ್ಪ್ಲಸ್ ಒಂದು 5 ಲಕ್ಷ, 60 ಲಕ್ಷ ಪ್ಲಸ್ 5 ಲಕ್ಷ 65 ಲಕ್ಷ ಆಯಿತು. ಇವರೇನು ಹೇಳ್ತಾ ಇದ್ದಾರೆ, ನಿಮ್ಮ 5 ಲಕ್ಷ ರೂಪಾಯಿದು ಶೇರ್ಸ್ ಇದಾವಲ್ವಾ, ಅಂದರೆ 5 ಲಕ್ಷ ಶೇರ್ಸ್ ಇದಾವಲ್ಲ, 50 ಲಕ್ಷ ಶೇರ್ಸು, 5 ಲಕ್ಷ ಶೇರ್ಸ್ಗಳು 50 ಲಕ್ಷ ರೂಪಾಯಿಗಳದ್ದು. ಒಂದೊಂದು ಶೇರಿಗೆ 10 ರೂಪಾಯಿದಂಗೆ 5 ಲಕ್ಷ ಶೇರ್ಸ್ಗಳಿದ್ದಾವೆ. ಅವ್ರೇನು ಹೇಳ್ತಾರೆ, ನಿಮ್ಮ ಪ್ರತಿ 10 ಶೇರಿಗೂ ನಾವು 11 ಶೇರ್ ಕೊಡ್ತೀವಿ ಅಂತೇಳಿ. ಹಾಗಾದರೆ ಎಷ್ಟು ಶೇರ್ಸ್ ಆಗುತ್ತೆ? ಸೊ 5 lakh ಶೇರ್ಸ್ ಡಿವೈಡೆಡ್ ಬೈ 10 ಶೇರ್ಸ್ ಇಂಟು 11 ಶೇರ್ಸ್. ಇದು ಶೇರ್ಸ್, ಇದು ರುಪೀಸ್ ಅಲ್ಲ ನಾನು ಹೇಳ್ತಾ ಇರೋದು, ಇದು ಶೇರ್ಸು. 5 lakh ಶೇರ್ಸ್ ಡಿವೈಡೆಡ್ ಬೈ 10 ಇಂಟು 11 ಮಾಡಿದಾಗ ಎಷ್ಟಾಯ್ತದು? 5,50,000 ಶೇರ್ಸ್ಗಳಾಯಿತು. ಒಂದಕ್ಕೆ ಹೆಂಗೊಂದು ಇಶ್ಯೂ ಮಾಡೋಕ್ಕೆ ಹೇಳಿದ್ದಾರೆ, ಒಂದಕ್ಕೆ 10 ರೂಪಾಯಿದಂಗೆ ಇಶ್ಯೂ ಮಾಡ್ತೀವಿ ಅಂತ ಮಾಡಿ ಹೇಳಿದ್ದಾರೆ ಅಲ್ವಾ? ನೋಡಿ, 10 ರೂಪೀಸ್ ಹಂಗೆ ಇಶ್ಯೂ ಮಾಡ್ತೀವಿ ಅಂತ ಮಾಡಿ ಹೇಳಿದ್ದಾರೆ. ಎವ್ರಿ 10ಗೆ ನೋಡಿ ಇಲ್ಲಿ ಎವ್ರಿ 10 ಶೇರ್ಸಿಗೆ ನಾವು 11 ಶೇರ್ಸ್ ಕೊಡ್ತೀವಿ, ಒಂದಕ್ಕೆ 10 ರೂಪಾಯಿದಂಗೆ, ಅಂದರೆ 5,50,000 ಶೇರ್ಸ್ ಆಯಿತು. ಸೊ ಅಲ್ಲಿಗೆ 5,50,000 ಶೇರ್ಸು ಇಂಟು ಒಂದಕ್ಕೆ 10 ರೂಪಾಯಿ ಅಂತೆ. ಅಲ್ಲಿಗೆ ಎಷ್ಟಾಯಿತು? 55 lakh ಆಯಿತು. ಅವ್ರದ್ದು ಎಷ್ಟೆಲ್ಲ ಸೇರಿ 65 ಲಕ್ಷ ಇದೆ. 65 ಲಕ್ಷಕ್ಕೆ ನಾವೇನು ಮಾಡ್ತೀವಿ? 55 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದು ರಫ್ ನೋಟ್ ಇದು. ಓಕೆ, ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ಹೆಂಗೆ ಅಂತ ನೋಡ್ತಾನೆ ಹೋಗೋಣ ಬನ್ನಿ. ಓಕೆನಾ? ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು ಹೆಂಗೆ ಅಂತೇಳಿ, ಇದು 6 ಮಾರ್ಕ್ಸಿಗೆ ಅಷ್ಟೇ ಕೇಳೋದು ಇದನ್ನು, ಸರಿನಾ? ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಲ್ಲಿ ಹೆಂಗೆ ಅಂತಂದರೆ, ಫಸ್ಟು ಜರ್ನಲ್ ಎಂಟ್ರೀಸ್ ನೋಡಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಲಿಕ್ವಿಡೇಟರ್ಸ್ ಆಫ್ ಬಿ ಕಂಪನಿ. ಯಾವ ಕಂಪನಿ ನಾವು ಪರ್ಚೇಸ್ ಮಾಡ್ತಿರೋದು? ಎಕ್ಸ್ ಕಂಪನಿ ತಾನೇ. ಸೊ ಎಕ್ಸ್ ಕಂಪನಿ ಬರಬೇಕು. ಸೊ ಯಾರು ವೈ ಕಂಪ್ನಿಯಲ್ಲಿ ಬರೀತಾ ಇರೋದು, ಎಕ್ಸ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾ ಇರೋದು. ಎಷ್ಟು ಕೊಡ್ತೀವಿ ಅಂತ ಲೆಕ್ಕ ಮಾಡಿದ್ವಿ ನಾವು? 55 lakh ತಾನೆ. ಆ 55 lakh ಬರೀಬೇಕು. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ನಮಗೆ 55 ಲಕ್ಷ ರೂಪಾಯಿದು ಬಿಸ್ನೆಸ್ ಪರ್ಚೇಸ್ ಮಾಡಿದ್ದೀವಿ. ಟು ಯಾರಿಗೆ ಕೊಡಬೇಕು? ಲಿಕ್ವಿಡೇಟರ್ಸ್ ಆಫ್ ಎಕ್ಸ್ ಕಂಪನಿ. ಎಕ್ಸ್ ಇಸ್ ದ ವೀಕರ್ ಕಂಪನಿ, ಅವರಿಗೆ 55 ಲಕ್ಷ ಕೊಡಬೇಕು ನಾವೀಗ ಅಲ್ವಾ? ಫೈನ್. ಸೊ ಬೀಯಿಂಗ್ ಬಿಸ್ನೆಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಈಸ್ ಪರ್ಚೇಸರ್ ಅಂತ ಬರೀತೀರಾ. ನೆಕ್ಸ್ಟ್ ಬರೋಣ. ನೆಕ್ಸ್ಟು ಇದು ಕಾಮನ್ ಎಂಟ್ರಿ, ಇದು ಮಾತ್ರ ಕಾಮನ್ ಎಂಟ್ರಿ. ಅಸೆಟ್ಸ್ ಅಕೌಂಟ್ ಡೇಟಾರ್ 55 ಲಕ್ಷ ಏನು ಕೊಡ್ತೀವಿ ಅಂದರೆ ಆ ಕಂಪ್ನಿಯಲ್ಲಿದ್ದಂಥ ಅಸೆಟ್ಸನ್ನು ಪರ್ಚೇಸ್ ಮಾಡ್ತೀರಾ ಅಂತ ಅದರ ಅರ್ಥ ಅಲ್ವಾ? ಸೊ ಅಸೆಟ್ಸ್ ಅಕೌಂಟ್ ಡೇಟಾರ್ ನಮಗೆ ಈ ಅಮೌಂಟ್ ಗೊತ್ತಿಲ್ಲ, ಈಗ ಬರೆಯಂಗಿಲ್ಲ, ನಾವು ಅದನ್ನ ಹೇಳ್ತೀನಿ ಹೆಂಗೆ ಅಂತೇಳಿ. ಅಸೆಟ್ಸ್ ಅಕೌಂಟ್ ಡೇಟಾರ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಇವೆರಡಂತೂ ಕಾಮನ್ನು. ಇನ್ನು ಲಯಬಿಲಿಟೀಸ್ ಏನೇನಿದನೋ ಅವ್ರದ್ದು ಏನೇನಿದನೋ ಎಲ್ಲದೂ ಕೂಡ ಬರೀಬೇಕಿಲ್ಲಿ. ಅಸೆಟ್ಸ್ ಅಕೌಂಟ್ ಡೇಟಾರ್ ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್, ಅವ್ರ ಹತ್ರ ಲಯಬಿಲಿಟೀಸ್ ಏನೇನಿದೆ? ಜನರಲ್ ರಿಸರ್ವ್ ಇತ್ತು, ಜನರಲ್ ರಿಸರ್ವ್ ಎಷ್ಟಿದೆ? ಆ ಜನರಲ್ ರಿಸರ್ವನ್ನು ಬರೀಬೇಕಾಗ್ತದೆ, ಇದು ಹೇಳ್ತೀನಿ. ಮತ್ತು ಸರ್ಪ್ಲಸ್ಸು 5 ಲಕ್ಷ ಇದೆ ಅಂತ ಹೇಳಿದ್ರು, ಹೌದಲ್ವಾ? ಸರ್ಪ್ಲಸ್ 5 ಲಕ್ಷ ಇದೆ ಅಂತ ಹೇಳಿದ್ರು, 5 ಲಕ್ಷ ಹಾಕಿದ್ದೀನಿ. ಆದರೆ ಜನರಲ್ ರಿಸರ್ವ್ ಬಿಸ್ನೆಸ್ ಪರ್ಚೇಸು 55 ಲಕ್ಷ ಅಲ್ವಾ? ನಮಗೆ ಇನ್ನೂ ಅಸೆಟ್ಸ್ ಗೊತ್ತಿಲ್ಲ, ಬರೀಬೇಕು, ಹೇಳ್ತೀನಿ. ಈಗ ಅಸೆಟ್ಸ್ ಅಕೌಂಟ್ ಡೇಟಾರ್ ಟು ಬಿಸ್ನೆಸ್ ಪರ್ಚೇಸ್ ಗೊತ್ತಿದೆ, 55 ಲಕ್ಷ ಬರೀತೀರಾ. ಟು ಜನರಲ್ ರಿಸರ್ವ್ ಅಲ್ಲಿ 10 ಲಕ್ಷ ಇದೆ, ಏನು ಮಾಡ್ಬೇಕಂತ ಹೇಳ್ತೀನಿ. ನೆಕ್ಸ್ಟು ಸರ್ಪ್ಲಸ್ ಗೊತ್ತಿದೆ 5 ಲಕ್ಷ. ಆದರೆ ಜನರಲ್ ರಿಸರ್ವ್ ಮಾತ್ರ ಏನು ಮಾಡ್ತೀರಾ ಅಂತಂದರೆ, ನಿಮ್ಮ ಬಿಸ್ನೆಸ್ ಪರ್ಚೇಸ್ ಎಷ್ಟಿದೆ? 55 ಲಕ್ಷ ಇತ್ತು. ಆ ಬಿಸ್ನೆಸ್ ಪರ್ಚೇಸಲ್ಲಿ ಲೆಸ್ ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಲಿಮಿಟೆಡ್. ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಲಿಮಿಟೆಡ್ ಎಷ್ಟಿತ್ತು? 50 ಲಕ್ಷ ಇತ್ತಾನೆ. ಅದನ್ನು ಮೈನಸ್ ಮಾಡಲೇಬೇಕು. ಬಂದಿರೋ ಡಿಫ್ರೆನ್ಸನ್ನು
ಅಡ್ಜಸ್ಟೆಡ್ ಜನರಲ್ ರಿಸರ್ವ್ ಅಂತ ಅಂದ್ಬಿಟ್ಟು ಹೇಳಬೇಕು. ಇದು ಪೂಲಿಂಗ್ ಇಂಟ್ರೆಸ್ಟ್ ಮೆಥಡ್ ಅಂತ ಕೇಳಿದಾಗ ಈ ರೀತಿಯಾಗಿ ಮಾಡಬೇಕಾಗ್ತದೆ. ಹೆಂಗೆ ಜನರಲ್ ರಿಸರ್ವ್ ಒರಿಜಿನಲ್ ಎಷ್ಟಿದೆ 10 ಲಕ್ಷ ಇದೆ. 10 ಲಕ್ಷದ ಎಷ್ಟು ಮೈನಸ್ ಮಾಡಬೇಕು ಅಂತಂದರೆ ಬಿಸ್ನೆಸ್ ಕನ್ಸಿಡರೇಷನ್ ಮೈನಸ್ ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಲಿಮಿಟೆಡ್ ಅದನ್ನು ಮೈನಸ್ ಮಾಡಬೇಕು. ಇದು ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಲಿಮಿಟೆಡ್ ಎಷ್ಟಿದೆ 50 ಲಕ್ಷ ಇದೆ ತಾನೆ. ಈ 50 ಲಕ್ಷವನ್ನು ನಾವು ಮೈನಸ್ ಮಾಡಲೇಬೇಕಾಗ್ತದೆ. 50 ಲಕ್ಷವನ್ನು ಯಾವುದ್ರ ಜೊತೆಗೆ ಮೈನಸ್ ಮಾಡಬೇಕು ಅಂತ ಹೇಳ್ತಲ್ವಾ. ಸೊ ಬಿಸ್ನೆಸ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಬಂತು 55 ಲಕ್ಷ ಬಂತು. ಅಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 50 ಲಕ್ಷ ಇದೆ. ಆ ಒಂದರಲ್ಲಿ ಒಂದು ಮೈನಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಬಿಸ್ನೆಸ್ ಕನ್ಸಿಡರೇಷನ್ ಮೈನಸ್ ಒರಿಜಿನಲ್ ವ್ಯಾಲ್ಯೂ ಆಫ್ ದ ಶೇರ್ ಕ್ಯಾಪಿಟಲ್ 50 ಲಕ್ಷ ಇದೆ. ಮೈನಸ್ ಮಾಡಿದಾಗ ಡಿಫರೆನ್ಸ್ ಅಮೌಂಟ್ ಇದೆಯಲ್ಲ ಅಡ್ಜಸ್ಟೆಡ್ ಫ್ರಮ್ ಜನರಲ್ ರಿಸರ್ವ್ ಅಂತ ಮಾಡಿ ಹೇಳ್ತೀರಾ. ಈ ರಿಸರ್ವನ್ನು ಒರಿಜಿನಲ್ ರಿಸರ್ವ್ ಎಷ್ಟಿತ್ತು 10 ಲಕ್ಷ ಇತ್ತು. 10 ಲಕ್ಷದಲ್ಲಿ 5 ಲಕ್ಷ ಮೈನಸ್ ಮಾಡಿ ಇನ್ನು 5 ಲಕ್ಷ ಮಾತ್ರ ಬರೀಬೇಕು. ಜನರಲ್ ರಿಸರ್ವ್ ಬಂದಾಗ ನೆನ್ಪಿಟ್ಕೊಳ್ಳಿ ಡಿಫರೆನ್ಸ್ ಅಮೌಂಟನ್ನು ಮೈನಸ್ ಮಾಡಬೇಕಿಲ್ಲಿ. ಸರಿನಾ? ಗೊತ್ತಾಗಲಿಲ್ಲ ಮತ್ತೊಂದು ಸಲ ರಿವೈಂಡ್ ಮಾಡ್ಕೊಳ್ಳಿ. ಓಕೆ ಫೈನ್. ಈಗ ಎಷ್ಟಾಯಿತು? ಬಿಸ್ನೆಸ್ ಪರ್ಚೇಸ್ 55 ಲಕ್ಷ ಆಯಿತು. ಜನರಲ್ ರಿಸರ್ವ್ ಒರಿಜಿನಲ್ ಅಮೌಂಟ್ 10 ಲಕ್ಷ ಇತ್ತು. 10 ಲಕ್ಷದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮೈನಸ್ ಶೇರ್ ಕ್ಯಾಪಿಟಲ್ ಅಂದರೆ 55 ಲಕ್ಷ ಮೈನಸ್ 55 ಲಕ್ಷ ಮೈನಸ್ 50 ಲಕ್ಷ ಮಾಡಿದಾಗ 5 ಲಕ್ಷ ಬಂತು. ಆ 10 ಲ್ಯಾಕಲ್ಲಿ 5 ಲ್ಯಾಕ್ ಮೈನಸ್ ಮಾಡಿದ್ರೆ 5 ಲ್ಯಾಕು ಅಲ್ವಾ. ನೆಕ್ಸ್ಟು ಸರ್ಪ್ಲಸ್ ಎಷ್ಟಿದೆನೋ ಅಷ್ಟು 5 ಲ್ಯಾಕ್ ಇತ್ತು. 5 ಲ್ಯಾಕು 55 ಲ್ಯಾಕ್ ಪ್ಲಸ್ 5 ಲ್ಯಾಕ್ ಪ್ಲಸ್ 5 ಲ್ಯಾಕ್ ಎಷ್ಟಾಯಿತು 65 ಲ್ಯಾಕ್ ಆಯಿತು. ಸೊ 65 ಲ್ಯಾಕು ಇಲ್ಲಿ ಅದೇ 65 ಲ್ಯಾಕನ್ನು ಬರೀಬೇಕಿಲ್ಲಿ. ಎರಡು ಟ್ಯಾಲಿ ಮಾಡ್ಬೇಕು ತಾನೆ. ಎಸ್, ಇದು ಸೆಕೆಂಡ್ ಎಂಟ್ರಿ. ಇಷ್ಟೇ ಸೆಕೆಂಡ್ ಎಂಟ್ರಿ. ಫಸ್ಟ್ ಎಂಟ್ರಿ ಕಾಮನ್ನು, ಸೆಕೆಂಡ್ ಎಂಟ್ರಿ ಹಿಂಗೆ ಬರೋದು. ಆ್ಯಂಡ್ ಥರ್ಡ್ ಎಂಟ್ರಿ ಏನಾಗುತ್ತೆ, ಇಲ್ಲಿ ಎಷ್ಟು ಕೊಡಬೇಕಿತ್ತು 55 ಲ್ಯಾಕ್. ಆ 55 ಲ್ಯಾಕ್ ಕೊಡ್ಬೇಕು ಯಾರಿಗೆ? ಈ ಎಂಟ್ರೀಸ್ ಏನಾಯಿತು ಉಲ್ಟಾ ಆಗುತ್ತೆ. ಸೊ ಲಿಕ್ವಿಡೇಟರ್ಸ್ ಆಫ್ ಎಕ್ಸ್ ಕಂಪನಿ 55 ಲ್ಯಾಕ್ ಅವ್ರಿಗೆ ತಾನೇ ಕೊಡ್ತಾ ಇರೋದು. ಏನು ಕೊಡ್ತಾ ಇದ್ದೀವಿ ನೀವು? ಕ್ಯಾಶ್ ಕೊಡ್ತಾ ಇಲ್ಲ. ಈಕ್ವಿಟಿ ಶೇರ್ಸ್ ಎವ್ರಿ 10ಗೆ 11 ಶೇರ್ಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 55 ಲ್ಯಾಕ್. ಇದು ಕೂಡ ಕಾಮನ್ ಎಂಟ್ರಿನೇ ಆಗಿರುತ್ತೆ ಸಾಮಾನ್ಯವಾಗಿ. ಸೊ ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಥ್ರೂ ಈಕ್ವಿಟಿ ಶೇರ್ಸ್ ಆಫ್ ವೈ ಲಿಮಿಟೆಡ್. ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಈ ಅಮಾಲ್ಗಮೇಷನ್ಗೆ ಸಂಬಂಧಪಟ್ಟಂಥ ಮತ್ತೆ ಜರ್ನಲ್ ಎಂಟ್ರೀಸನ್ನು ಹೇಳ್ತೀನಿ. ಪೂಲಿಂಗ್ ಮೆಥಡ್ ಅಂದರೆ ಇಷ್ಟೇ. ಪೂಲಿಂಗ್ ಇಂಟ್ರೆಸ್ಟ್ 6 ಮಂತ್ಸ್ಗೆ ಕೇಳೋ ಸಾಧ್ಯತೆಗಳು ಭಾಳನೇ ಇದ್ದಾವೆ. ಇಷ್ಟೇ, ಭಾಳ ಏನು ವ್ಯತ್ಯಾಸ ಇಲ್ಲ. ವ್ಯಾಲ್ಯೂಸನ್ನು ಬೇಕಾದ್ರೆ ಚೇಂಜ್ ಮಾಡಿಕೊಂಡು ನೀವೇ ಒಂದು 2-3 ಪ್ರಾಬ್ಲಮನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದರದ್ದು ಪ್ರಾಬ್ಲಮ್ ಸ್ಕ್ರೀನ್ಶಾಟ್ ತೊಗೊಳ್ತೀರಂತಂದರೆ ಅದು ಒಂದು ತೊಗೊಳ್ಳಿ. ಎಸ್, ನಿಮಗೆ ಇದು ಗೊತ್ತಾಯಿತು ಅಂತ ಭಾವಿಸ್ತಾ ಇವತ್ತಿಗೆ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.